ಪವಿತ್ರವಾಗಿರುವಂಥ ಶ್ರಾವಣ ಮಾಸದಲ್ಲಿ ಇಲ್ಲಿಯ ತನಕ ಅನೇಕ ಮಹತ್ವದ ವಿಚಾರಗಳನ್ನು ನಾವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದ್ದೇವೆ. ಮನುಷ್ಯನಿಗೆ ಪಾಪ ಹೋಗಿ ಪುಣ್ಯ ಪ್ರಾಪ್ತಿಯಾಗಬೇಕಾಗಿತ್ತು ಅಂದರೆ ಅವನು ಒಂದಿಷ್ಟು ತಪಸ್ಸು ಮಾಡಬೇಕು ಅನ್ನುವಂಥದ್ದನ್ನು ಮೊನ್ನೆಯಿಂದ ಹೇಳಿಕೊಂಡು ಬರ್ತಾ ಇದ್ದಾರೆ. ಶಾರೀರಿಕ ತಪಸ್ಸು, ವಾಣಿ ತಪಸ್ಸು, ಮಾನಸಿಕ ತಪಸ್ಸು. ಶಾರೀರಿಕ ತಪಸ್ಸಿನಲ್ಲಿ ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣ ಸೇವೆ. ಗುರುವಿನ ಭಜನೆಯನ್ನು ಮಾಡಬೇಕು, ಒಳ್ಳೆಯ ಕರ್ಮಾದಿಗಳನ್ನು ಮಾಡಬೇಕು ಮತ್ತು ಪರಮಾತ್ಮನ ಪೂಜೆಯನ್ನು ಮಾಡಬೇಕು, ಸತ್ಪುರುಷರ ಸೇವೆಯನ್ನು ಮಾಡಬೇಕು ಅಂತ ಹೇಳಿತ್ತು. ಇವು ಎಲ್ಲವುಗಳು ಯಾರು ಪಕ್ಕ ಮಾಡಿರ್ತಾರೋ ಅವರಲ್ಲಿ ಒಂದು ಥರದ ಭಕ್ತಿ ಅನ್ನುವಂಥದ್ದು ಉದ್ಭವವಾಗಿರುತ್ತೆ. ಭಕ್ತಿ ಹುಟ್ಟಬೇಕು ಅಂತಂದರೆ ಇಷ್ಟು ಅವನು ಮೊದಲು ಮಾಡಿರಬೇಕು. ಗುರು ಭಜನೆ, ಒಳ್ಳೆಯ ಕರ್ಮ ಮತ್ತು ಪರಮಾತ್ಮನ ಪೂಜಾ, ಮಹಾತ್ಮರ ಸೇವಾ ಇವು ಮಾಡಿದ ಅಂದರೆ ಅವನಲ್ಲಿ ಒಂದು ಥರದ ಶಕ್ತಿ ಉತ್ಪನ್ನವಾಗುತ್ತೆ. ಆ ಶಕ್ತಿ 8 ಗುಣಗಳಿಂದ ಪ್ರಾಪ್ತವಾಗುತ್ತೆ. ಅವನಲ್ಲಿ ಲಕ್ಷಣ ಏನದ? ಇವನು ಭಕ್ತನೋ ಭಕ್ತನಲ್ಲವೋ ಇವು 2 ನಿರ್ಣಯ ಮಾಡಬೇಕು. ಅಂದರೆ ಭಕ್ತ ಅಂದ ತಕ್ಷಣವೇ ನಾವೇನು ಅರ್ಥ ಮಾಡ್ತೇವೆ? ನಮಸ್ಕಾರ ಮಾಡ್ತಾನಪ್ಪ ಅದಕ್ಕೆ ಭಕ್ತ ಅಂತೀವಿ ಅಂತ ಕೆಲವರು ವಿಚಾರ ಮಾಡ್ತಾರೆ. ಇನ್ನು ಕೆಲವರು ದೇವರಿಗೆ ಬಂದು ಪ್ರದಕ್ಷಿಣೆ ಹಾಕ್ತಾನ ಅದಕ್ಕೆ ಭಕ್ತ ಅಂತೀವಿ ಅಂತ ಕೆಲವರು ವಿಚಾರ ಮಾಡ್ತಾರೆ. ಇನ್ನು ಕೆಲವರು ದೇವರಿಗೆ ಅಭಿಷೇಕ ಮಾಡ್ತಾನ, ಹೂ ಪತ್ರಿ ಇಡ್ತಾನ ಅದಕ್ಕೆ ಭಕ್ತ ಅಂತ ಕರಿತೀವಿ ಅಂತ ನಾವೆಲ್ಲ ನಾನಾ ಪ್ರಕಾರದ ಕಾರ್ಯಗಳಿಗೆ ಅವನು ಭಕ್ತ ಅದನ ಅಂತ ನಿರ್ಣಯ ಮಾಡುತ್ತೀವಿ. ಆದರೆ ಇಲ್ಲಿ ಭಕ್ತನಾಗಿರುವಂಥ ವ್ಯಕ್ತಿಗೆ 8 ಗುಣಗಳು ಪ್ರಾಪ್ತವಾಗುತ್ತವೆ. ಏನು 8 ಗುಣಗಳು? ಕಂಬದಂತೆ ಏನೊಂದು ತಿಳಿಯದ ಹಾಗೆ ನಿಲ್ಲುವುದು, ಇದು ಮೊದಲನೇ ಗುಣ. ಗುರುವಿನ ಹತ್ರ ದೇವರ ಹತ್ರ ಬಂದಾಗ ಭಾವುಕನಾಗಿ ಅವನು ಏನೊಂದು ಮಾತನಾಡಲಿಕ್ಕೆ ಬಾರದೆ ತಟಸ್ಥನಾಗಿ ಕಂಬದಂತೆ ನಿಲ್ಲುತ್ತಾನೆ. ಯಾಕ ಏನು ಗುರುತಿಲ್ಲ ಅವನಿಗೆ, ಎಲ್ಲವನ್ನ ಮಾಡಿದ್ದಾನೆ. ಆದರೆ ಇಲ್ಲಿ ಗುರು ದರ್ಶನವಾದ ಮೇಲೆ, ದೇವರ ಸನ್ನಿಧಾನದಲ್ಲಿ ನಿಂತ ಮೇಲೆ ಇವನು ಏನದ ಅಂತ ಕೇಳಿದರೆ ಏನೊಂದು ತಿಳಿಯದ ಹಾಗೆ ಕಂಬದಂತೆ ನಿಲ್ಲುವುದು, ಇದು 1ನೇ ಗುಣ. ಮೈಯಲ್ಲಿ ಒಮ್ಮಿಂದೊಮ್ಮೆಲೆ ಬೆವರು ಬರುವುದು, ಇದು 2ನೇ ಗುಣ. ಮೈ ಬೆವ್ತು ಬಿಡೋದು. ಏನಾದರೊಂದು ಆಶ್ಚರ್ಯವಾದ ಘಟನೆ ಕಿವಿಗೆ ಬಿತ್ತು ಅಂದರೆ ಮನುಷ್ಯ ಮೈ ಬೆವರು ಹೊಡಿತದ. ಅದರಂಗ ಇಲ್ಲಿ ಗುರು ಸನ್ನಿಧಾನದಲ್ಲಿ, ದೇವ ಸನ್ನಿಧಾನದಲ್ಲಿ ಬಂದ ಮೇಲೆ ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಮಹಾತ್ಮರು ಸೇವೆ ಮಾಡಿದಂಥ ವ್ಯಕ್ತಿಗೆ ಗುರುವಿನ ಹತ್ರ ದೇವರ ಹತ್ರ ನಿಂತಾಗ ಮೈ ಒಮ್ಮಿಂದೊಮ್ಮೆಲೆ ಬೆವರು ಬರ್ತಾ ಇದೆ. ಅವನಿಗೆ ಒಂದು ಥರದ ಆನಂದದ ಆವಿರ್ಭಾವ ಆಗಲಿಕ್ಕೆತ್ತದ ಅಂತ. ಇದು 2. ಆಮೇಲೆ ರೋಮಾಂಚನವಾಗುವುದು, ಕೂದಲುಗಳು ಎಲ್ಲ ನೆಟ್ಟಗೆ ನಿಲ್ಲೋದು. ಆಶ್ಚರ್ಯ ಎಲ್ಲಿ ಇರ್ತದ ಅಲ್ಲಿ ಮನುಷ್ಯ ರೋಮಾಂಚನವುಳ್ಳವನಾಗ್ತಾನೆ. ಅದರಂತೆ ಇಲ್ಲಿ ಗುರು ಸನ್ನಿಧಾನದಲ್ಲಿ ಇವನು ಆಶ್ಚರ್ಯ ರೀತಿಯಲ್ಲಿ ಏನದ ಅಂದರೆ ರೋಮಾಂಚನವುಳ್ಳವನಾಗ್ತಾ ಇದ್ದಾನೆ. ಆಮೇಲೆ
ಗದ್ಗದ ಕಂಠವುಳ್ಳವನಾಗಿ ಸ್ವರಭೇದವಾಗುವುದು. ಇಲ್ಲಿ ಧ್ವನಿ ಬದಲಿ ಆಗಿಬಿಡೋದು, ಮೈ ನಡುಕ ಪ್ರಾರಂಭ ಆಗೋದು, ಏನು ಮಾತಾಡಬೇಕು ಏನು ಮಾತಾಡಬಾರದು ಅಂತಕ್ಕಂಥದ್ದು ಗುರ್ತಿರಲಾರದ ರೀತಿಯಲ್ಲಿ ಆ ಮನುಷ್ಯನಿಗೆ, ಭಜನೆ ಮಾಡಿದಂಥ ಮನುಷ್ಯನಿಗೆ, ಗುರು ಸೇವೆಯನ್ನು ಮಾಡಿದಂಥ ಮನುಷ್ಯನಿಗೆ, ಪರಮಾತ್ಮನ ಪೂಜೆಯನ್ನು ಮಾಡಿದಂಥ ಮನುಷ್ಯನಿಗೆ ಇದು ಬದಲಾವಣೆ ಆಗುತ್ತೆ. ಆಮೇಲೆ ನಡುಕ ಹುಟ್ಟುವುದು, ನಡುಗುವುದು, ಆನಂದಾಶ್ರುಗಳು ಉದುರುವುದು, ಕಣ್ಣಿನಿಂದ ನೀರು ಸುರಿಲಿಕ್ಕೆ ಪ್ರಾರಂಭ ಆಗೋದು. ಆಮೇಲೆ ಮುಖ ಕಳೆಗುಂದುವುದು. ಮುಖ ಏನದ ಅಂದರೆ ಒಂದು ಥರದ ಆಶ್ಚರ್ಯವನ್ನು ಕೇಳಿದಾಗ, ಆಶ್ಚರ್ಯವಾದ ವಸ್ತುವನ್ನು ನೋಡಿದಾಗ ಅವನ ಮುಖಚರ್ಯ ಬದಲಾವಣೆ ಆಗುತ್ತೆ, ಕಳೆಗುಂದಿದವನಾಗ್ತಾ ಇದ್ದಾನೆ. ಭಕ್ತಿ ಉದ್ರೇಕದಿಂದ ಎಚ್ಚರ ತಪ್ಪಿ ನೆಲಕ್ಕೆ ಬೀಳ್ತಾ ಇದ್ದಾನೆ. ಇದು ಹೇಗೆ ಅಂತ ಕೇಳಿದರೆ, ಗುರು ಭಜನೆ, ಒಳ್ಳೆಯ ಕರ್ಮ, ಹರಪೂಜೆ, ಶರಣರ ಸೇವೆ ಇವು ಮಾಡಿದಂಥ ವ್ಯಕ್ತಿಗೆ ಈ ಪ್ರಕಾರದ 8 ಗುಣಗಳು ಏನದ ಅಂತಂದರೆ ಅವನಲ್ಲಿ ಬಂದು ಸೇರಿಕೊಳ್ತಾ ಇದ್ದಾವೆ. ಇದು ಒಂದು ಶಾರೀರಿಕ ತಪಸ್ಸು ಅಂತ. ಇಷ್ಟು ಲಕ್ಷಣಗಳು ಅವನತ್ರ ಬಂದಾಗ ಅವನು ಭಕ್ತ ಅಂತ ಅನಿಸಿಕೊಳ್ತಾನೆ. ಭಕ್ತ ಅಂತಂದರೆ ನಮಸ್ಕಾರ ಮಾಡಿದವನಲ್ಲ, ಭಕ್ತ ಅಂದರೆ ಬರೀ ಪೂಜೆ ಮಾಡಿದವನಲ್ಲ. ಗುರು ಮತ್ತು ದೇವರಲ್ಲಿ ಈ ಪ್ರಕಾರದ ಭಾವನೆಗಳು ಇರಬೇಕು, ಮೈ ಮರಿಬೇಕು ಅಂತ. ಒಂದು ಸಲ ಕೃಷ್ಣ ಪರಮಾತ್ಮ ರಾಧಾನ ಮನೆಗೆ ಬಂದ. ರಾಧಾ ಸ್ನಾನ ಮಾಡಕತ್ತಿದ್ಲು. ಇವತ್ತು ನಮ್ಮ ಮನೆಗೆ ಕೃಷ್ಣ ಬರ್ತಾನ ಅಂತ ತಿಳ್ಕೊಂಡು ಬಾಳೆಹಣ್ಣು ತಂದು ಒಂದು ತಟ್ಟೆಯಲ್ಲಿ ಇಟ್ಟು ಬರೋದ್ರೊಳಗಾಗಿ ಬೇಗ ಸ್ನಾನ ಮಾಡಿ ತಯಾರಾಗಬೇಕು ಅಂತ ಸ್ನಾನ ಮಾಡಕತ್ತಿದ್ಲು. ಕೃಷ್ಣ ಬಂದುಬಿಟ್ಟ. ದಾಸಿಯರು ಹೇಳಿದರು ಪರಮಾತ್ಮ ಬಂದಿದ್ದಾನೆ ಅಂತ. ಬಟ್ಟೆಗಳು ಇರಲಾರದನೆ ಎಚ್ಚರ ತಪ್ಪಿ ಹಂಗೆ ಬಂದು ನಿಂತಳು. ಬಂದು ನಿಂತು ಕೃಷ್ಣನಿಗೆ ಬಾಳೆಹಣ್ಣು ಕೊಡಬೇಕು ಅಂತ ಸುಲಿದು ಹಣ್ಣು ತೆಳಗೆ ಬಿಸಾಕಿ ಸಿಪ್ಪೆಯನ್ನು ಕೃಷ್ಣನಿಗೆ ಕೊಟ್ಟಿದ್ದಾಳೆ. ಹಣ್ಣು ಕೊಡಬೇಕಂತ ಗುರ್ತಿಲ್ಲ. ಕೃಷ್ಣ ಮೈ ಮರೆತು ಭಕ್ತಿಯ ಉದ್ರೇಕದಿಂದ, ಭಕ್ತಿಯ ಆವಿಷ್ಕಾರದಿಂದ ಸಿಪ್ಪೆಯನ್ನೇ ತಿಂದಿದ್ದಾನೆ. ಸಿಪ್ಪೆನೇ ತಿಂದ. ಹಣ್ಣೆಲ್ಲ ತೆಳಗೆ ಬಿದ್ದಿದ್ದು. ಯಾರೋ ಬಂದರು. ಬಂದು ಅಂತಾರ, ಏನು ಕೃಷ್ಣನಿಗೆ ನೀನು ರಾಧಾ ಪ್ರೀತಿಯ ಭಕ್ತಳು, ನೀನು ಕೃಷ್ಣನ ಮೇಲೆ ನಂಬಿಕೆ ಉಳ್ಳವಳು. ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ನಿನ್ನ ಮನೆಗೆ ಬಂದರೆ ನೀನು ಹಣ್ಣು ತಿನ್ನಿಸೋದು ಬಿಟ್ಟು ಹಣ್ಣೆಲ್ಲ ತೆಳಗೆ ಚೆಲ್ಲಿ ನೀನು ಸಿಪ್ಪೆಯನ್ನೇ ತಿನ್ನಿಸಿದ್ದೆಲ್ಲ, ಹೆಂಗೆ ಇದು ಅಂತ ಕೇಳಿದಾಗ ಆಕೆ ರಾಧಾ ಅಂತಳ, ನನ್ನ ಕೈಯಾಗ ಹಣ್ಣು ಅದೋ ಸಿಪ್ಪೆ ಅದೋ ನನಗೇನು ಗುರ್ತಾಗಲಿಲ್ಲ ಅಂತ ಆಕೆ ಅಂತಾಳ. ಆಕೆ ಅಜ್ಞಾನಿ ಅದಳ, ಆಕೆಗೆ ಗುರ್ತಿಲ್ಲ. ಪರಮಾತ್ಮನ ಕೇಳಿದ್ರು ಅವರು ಸೇವಕರು, ಏನು ದೇವ ನಿನಗರ ತಿಳಿಲಿಲ್ಲೇನು, ನನಗೆ ಹಣ್ಣೇ ಕೊಡು ಅಂತ ಅನ್ಬೇಕಾಗಿತ್ತು, ಸಿಪ್ಪೆನೇ ತಿಂದೆಲ್ಲ, ನನಗೂ ಗುರ್ತಿಲ್ಲ ಅಂತ ಆತ. ಇದು ಹಣ್ಣು ಇದು ಸಿಪ್ಪೆ ಅಂತ ನನಗೂ ಗುರ್ತಿಲ್ಲ, ನನಗೆ ಗುರ್ತಿಲ್ಲ, ಆಕೆ ಕೊಟ್ಟಾಳ, ನಾ ತಿಂದೀನಿ ಅಂತ. ಇದು ಹೆಂಗೈತೋ ಇದರಂತೆ ಗುರು ಸನ್ನಿಧಾನದಲ್ಲಿ ಮೈ ಮರೆತ ಅಂದರೆ ಅವನು ಒರಿಜಿನಲ್ ಭಕ್ತ. ಅವನು ಒರಿಜಿನಲ್. ಅವನು ತೆಂಗಿನಕಾಯಿ ಒಡಿಬೋದು, ಬೇಕಾದ್ರೆ ಬಿಡಬಹುದು. ದೇವರಿಗೆ ನೀರು ಹಾಕ್ಬೋದು, ಬೇಕಾದ್ರೆ ಬಿಡಬಹುದು. ಗುರು ಸನ್ನಿಧಾನದಲ್ಲಿ ಬಂದ ಮೇಲೆ ಮನುಷ್ಯ ಪರಿವರ್ತನೆಯಾಗಬೇಕು. ಪರಿವರ್ತನೆ ಇಲ್ಲ ಅಂದರೆ ಇವನು ಮನುಷ್ಯನಾಗಿ ಹುಟ್ಟಿದ್ದು ಸಹಿತ ನಿರರ್ಥಕವಾಗುತ್ತೆ.
ಪರಿವರ್ತನೆ ಹೆಂಗಾಗೋದು? ನೀನು ಏನೇ ಮಾಡಿರು ಜನ್ಮ ಜನ್ಮಾಂತರದಲ್ಲಿ, ನೀನು ಯಾವ ಜಾತಿಯ ವ್ಯಕ್ತಿಯೇ ಆಗಿರು, ಏನೇ ಕೆಲಸ ಕಾರ್ಯಗಳನ್ನು ಮಾಡಿರು, ಒಂದು ಸಲ ಗುರುವಿನ ದರ್ಶನ ಆದ ಮೇಲೆ, ಸತ್ಪುರುಷರ ದರ್ಶನ ಆದ ಮೇಲೆ, ಮಹಾತ್ಮರ ದರ್ಶನ ಆದ ಮೇಲೆ ನಿನ್ನ ಮನಸ್ಸು ಪರಿವರ್ತನೆಗೊಳ್ಳಬೇಕು. ಪರಿವರ್ತನೆಗೊಳ್ಳದೇ ಇದ್ದರೆ ನಿನ್ನ ಶಾರೀರಿಕ ತಪಸ್ಸು ಹಾಳಾಗಿ ಹೋಗುತ್ತೆ. ಇದಕ್ಕೆ ಉದಾಹರಣೆ ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಹೆಂಗಿದ್ದ ಅಂತ ಕೇಳಿದರೆ, ದಾರಿ ಹಿಡಿದು ಹೋಗ್ತಕ್ಕಂಥ ವ್ಯಕ್ತಿಗಳನ್ನು ಕಳ್ಳತನ ಮಾಡತಕ್ಕಂಥ ಕೆಲಸ. ಕಳ್ಳತನ ಮಾಡಿ ಮಾಡಿ ಏನದ ಅಂತ ಕೇಳಿದರೆ ಮನೆಗೆ ಹೋಗಿ ದುಡ್ಡು ಹಾಕ್ತಿದ್ದ. ಆತ ತಿಳ್ಕೊಂಡದ್ದೇನು, ಹೆಂಡರು ಮಕ್ಕಳು ಎಲ್ಲರೂ ನನ್ನ ಸಲುವಾಗೇನೆ ಅದಾರ, ನನ್ನ ಮೇಲೇ ಪ್ರೀತಿ ಅದಾರ, ನಾನು ಗುರು ದೇವರು ಅನ್ನೋದು ನನಗೇನು ಅವಸರ ಇಲ್ಲ, ನನಗೆ ಇವರೇ ಸರ್ವಸ್ವ ಅನ್ನುವ ಭಾವದಿಂದ ಆತ ಏನದ ಅಂತ ಕೇಳಿದರೆ ಕೊಲೆ ಸುಲಿಗಾದಿಗಳನ್ನು ಮಾಡಿ ಮನೆಗೆ ಒಯ್ದು ಹಾಕ್ತಿದ್ದ. ನಾರದ ಮಹರ್ಷಿಗಳು ದಾರಿಡಿದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈತ ನೋಡಿದ ವಾಲ್ಮೀಕಿ. ನೋಡೇನದ ಅಂದರೆ ಸಾಧು ಅಂದ. ನಾರದರು ಒಳ್ಳೆ ನೋಡಿದರು, ಯಾರು ಮಾತಾಡ್ತಾರ ಅಂತ ಒಳ್ಳೆ ನೋಡಿದರು, ಈ ಪುಣ್ಯಾತ್ಮ ಇದ್ದ. ಆವಾಗ ನಾರದರು ಅಂದರು, ಏನಪ್ಪ ಯಾಕೆ ಮಾತಾಡಿಸಿದೆಲ್ಲ ಅಂತಂದು. ನಾನು ಯಾರು ನಿನಗೆ ಗುರ್ತದೇನು ಅಂತ. ನೀನ್ಯಾರು ತಗೊಂಡು ನಾನೇನು ಮಾಡಂದೆ? ನಾನು ದಾರಿ ಹಿಡಿದು ತಂಬೂರಿಯನ್ನು ಮೀಟ್ತಾ ಚಿಟಿಕೆಗಳನ್ನು ಬಾರಿಸುತ್ತಾ ನಾರಾಯಣನ ಸ್ಮರಣೆ ಮಾಡಿಕೊಂತ ನಾನು ದಾರಿ ಹಿಡಿದು ಹೋಗೋವನಷ್ಟೇ. ನೀನು ಯಾರಿದ್ದು ನನಗೇನಾಗಬೇಕಾಗ್ಯದ ಅಂತ ಈ ತಂದ. ಇಲ್ಲ, ನಾನು ಒಬ್ಬ ದರೋಡೆಕೋರ ಅಂದ. ಸರಿ, ಈಗೇನಾಗಬೇಕಾಗ್ಯದ? ಏನೂ ಇಲ್ಲ, ನಿನ್ನ ಜೋಳಿಗೆಯಲ್ಲಿ ಏನೇನು ಅದ ಅದನ್ನು ನನಗೆ ಮೊದಲು ಕೊಡು. ಕೊಟ್ಟು ಏನದ ಅಂತ ಕೇಳಿದರೆ ನೀನು ಮುಂದಕ್ಕೆ ಹೋಗು ಅಂತ ಹೇಳಿದ. ಆವಾಗ ನಾರದರು ಸುಮ್ಮನೆ ಕೊಡಲಿಲ್ಲ. ನಾರದರು ಕೇಳ್ತಾರೆ, ತಮ್ಮ ಇದನ್ನೆಲ್ಲ ಒಯ್ತಿದ್ದೆಲ್ಲ ಯಾರ ಸಲುವಾಗಿ ಅಂತ ಕೇಳಿದರು. ಅವರು, ಸ್ವಾಮಿ ನನಗೆ ಮದುವೆ ಆಗ್ಯದ, ಮಕ್ಕಳದಾರ, ಬಂಧು ಬಳಗ ಅದ, ಅವರೆಲ್ಲರಿಗೆ ನಾನು ಸಲುಬೇಕಲ್ಲ, ಅದಕ್ಕೆ ನಂದು ಉದ್ಯೋಗನೇ ಇದು, ಕಳ್ಳತನ ಮಾಡೋದು, ಬಂದವ್ರು ಎದೆ ಮೇಲೆ ಹಂಗೆ ಹಿಡಿದು ಅವ್ರ ಹತ್ರ ಏನು ಸಿಗುತ್ತದ ತಗೊಳ್ಳೋದು, ತಗೊಂಡು ಏನದ ಅಂತ ಕೇಳಿದರೆ ನಾನು ಮನೆಯ ಕುಟುಂಬವನ್ನು ನಡೆಸುವುದು, ನಂದು ನಿತ್ಯ ಕಾಯಕ ಇದು ಅಂತಂದ. ಅವರಂದರು, ಇದು ಮಾಡೋದ್ರಿಂದ ಪಾಪ ಬರ್ತದ, ಪಾಪದಿಂದ ನರಕ ದುಃಖ ಆಗ್ತದ, ನರಕ ದುಃಖ ಆಯಿತು ಅಂದರೆ ತಿರುಗಿ ಮನುಷ್ಯ ಜನ್ಮ ನಿನಗೆ ಬರಂಗಿಲ್ಲ, ಮತ್ತು ಇದು ಇನ್ನೊಬ್ಬರ ಸಲುವಾಗಿ ನೀನ್ಯಾಕೆ ಬೆವರು ಸುರಿಸಿ ಈ ಕಳ್ಳತನಾದಿ ಕೆಲಸಗಳನ್ನು ಮಾಡಿ ನೀನು ಹಿಂಗ್ಯಾಕೆ ಮಾಡ್ತಿದ್ದಿ ಅಂತ ಕೇಳಿದರು. ಹೌದು, ನಾನು ಮದುವೆ ಮಾಡಿಕೊಂಡೀನಿ, ಮಕ್ಕಳನ್ನ ಹಡೆದೀನಿ, 4 ಜನ ಮಕ್ಕಳದಾರ, ನನ್ನ ಹೆಂಡತಿಯನ್ನು ಮಕ್ಕಳನ್ನು ನಾನು ಜೋಪಾನ ಮಾಡಬೇಕು, ಅದಕ್ಕೋಸ್ಕರವಾಗಿ ನಾನು ದುಡಿಯೋನಲ್ಲ, ಈ ಪ್ರಕಾರ ಮಾಡಲಿಕ್ಕತ್ತೀನಿ ಅಂತ ಹೇಳಿದ. ನಾರದರು ಅಂದರು, ತಮ್ಮ ಇದೇನು ಮಾಡುತ್ತೆಲ್ಲ ಪಾಪ ಬರ್ತದ, ಇದನ್ನು ಒಯ್ದೊಯ್ದು ನೀನು ಹೆಂಡ್ರು ಮಕ್ಕಳಿಗೆ ಹಾಕಿದ್ದೆಲ್ಲ, ಈ ಪಾಪದೊಳಗೆ ಈ ಹಣ ಬಂಗಾರ ಬೆಳ್ಳಿ ವಸ್ತುಗಳನ್ನು ಹೆಂಗೆ ನಿನ್ನ ಹೆಂಡರು ಮಕ್ಕಳು ತಗೊತಾರೋ ಅದರಂಗೆ ನಿನಗೆ ಬಂದು ಪಾಪ ಏನಾದರೂ ತಗೊತಾರೇನೋ ಕೇಳಿ ಬಾ. ಕೇಳಿದ ಮೇಲೆ ಅವರು ತಗೊತಾರ ಅಂತ ಅಂದರು ಅಂದರೆ ನೀನು ದಿನನಿತ್ಯ ಇದೇ ಕಾಯಕವನ್ನು ಮುಂದುವರಿಸು, ನೀನು ಹೋಗು, ನಾನು ಅಲ್ಲಿ ತನಕ ಇಲ್ಲೇ ಇರ್ತೀನಿ ಅಂತ ಅಂದ. ಆತಂದ ವಾಲ್ಮೀಕಿ, ನೀನು ಸನ್ಯಾಸಿ, ನನಗೆ ಮನೆಗೆ ಕಳಿಸಿ ನೀನು ಓಡಿ ಹೋಗ್ಬೇಕಂತ ಮಾಡಿದ್ದೀಯ ಅಂದ. ನಾನು ನಿನ್ನಂಗೆ ಹೇಳಿ ಅಲ್ಲ, ಒಂದು ಸಲ ಕೈ ಇಟ್ಟೆ ಅಂತಂದರೆ ನಿನ್ನನ್ನು ಪರಬ್ರಹ್ಮ ಸ್ವರೂಪ ಮಾಡೇ ನಾನು ಮುಂದಕ್ಕೆ ಹೋಗೋದು ನನ್ನ ಕರ್ತವ್ಯ, ಅದು ಶ್ರೀಮನ್ನಾರಾಯಣನ ದಯದಿಂದ ನಾನು ಆ ಕೆಲಸ ಮಾಡುತ್ತೇನೆ, ನಿನಗೆ ಅನುಮಾನ ಬಂದರೆ ಈ ಗಿಡಕ್ಕೆ ಕಟ್ಟಿ ಹಾಕು, ನೀನು ಮನೆಗೆ ಹೋಗಿ ಬಾ ಅಂತಂದ. ಆವಾಗ ವಾಲ್ಮೀಕಿ,
ಗಿಡಕ್ಕೆ ಕಟ್ಟಿ ಹಾಕಿದ ನಾರದರನ್ನು ಕಟ್ಟಿ ಹಾಕಿ ಮನೆಗೆ ಹೋದ. ಮನೆಯೊಳಗೆ ಹೆಂಗಿರ್ತದ ಅಂತ ಕೇಳಿದರೆ ದಿವಸ ಕೈಚೀಲ ತುಂಬಿಕೊಂಡು ಹೋಗ್ತಿದ್ದ ರೊಕ್ಕ, ಬಂಗಾರ, ಬೆಳ್ಳಿ ವಸ್ತುಗಳು. ಮತ್ತು ಸಂಜಿಕೆ ಹೋಗ್ತಿದ್ದ ಮನೆಗೆ. ಮಧ್ಯಾಹ್ನದ ಬಿಸಿಲೊಳಗನೆ ಮನೆಗೆ ಹೋದ. ಕಟ್ಟಿ ಮೇಲೆ ಹೆಂಡತಿ ನಿಂತಿದ್ಲು, ಮಕ್ಕಳು ನಿಂತಿದ್ದರು. ಈತನ ಕೈ ಖಾಲಿನೇ ಇತ್ತು, ಕೈಚೀಲ ಇದ್ದಿಲ್ಲ ಕೈಯಾಗ. ಈ ಮಧ್ಯಾಹ್ನದೊಳಗೆ ಯಾಕೆ ಬಂದ? ಬಂದರು ಬರುವಲ್ನ್ಯಾಕ ಏನಾದರೂ ಒಂದಿಷ್ಟು ತರಬೇಕಾಗಿತ್ತಲ್ಲ, ಬರೇ ಕೈಲಿ ಬಂದಾನ, ಏನೋ ಆಗ್ಯದ ಇತ್ತಗ ಅಂತ ತಿಳ್ಕೊಂಡು ಹೆಂಡತಿ ಬಾಗಿಲ್ದಾಗ ನಿಂತಿದ್ಲು, ಮಕ್ಕಳು ನಿಂತಿದ್ದರು. ಮಕ್ಕಳನ್ನ ಕರೆದ ಒಬ್ಬೊಬ್ಬರನ್ನ, ನೀವು ನನ್ನ ಮಕ್ಕಳು ಹೌದಾ ಅಲ್ಲ ಅಂತ ಕೇಳಿದ. ಅವರು ಅಂದರು, ನಾವು ನಿನ್ನ ಮಕ್ಕಳೇ ಅದೀವಿ ಅಂತ. ನಿನ್ನ ಮಕ್ಕಳು ಅಂದಮೇಲೆ ನಾನು ಗಳಿಸಿದ ಸಂಪತ್ತು ನೀವು ಹಂಚ್ಕೊಂತೀರಲ್ಲ ಅಂತ ಕೇಳಿದ. ನೀನು ಈಗ ಕೊಡ್ತೀನಿ ಅಂದ್ರೂ ಸರಿ, ನೀ ಸತ್ತ ಮೇಲೆ ಆದ್ರೂ ನಾವು ಹಂಚ್ಕೊಂತೀವಿ ಅಂತ ಇವರು ಅಂದರು. ನಾನು ಗಳಿಸಿದ ಆಸ್ತಿ ಸಂಪತ್ತನ್ನು ಹಂಚಿಕೊಳ್ತೀರಿ ಅಂದಮೇಲೆ ನಿಮ್ಮನ್ನು ಬದುಕಿಸೋದ್ರ ಸಲುವಾಗಿ ನಾನು ದಾರಿಯೊಳಗೆ ಕಳ್ಳತನ ಮಾಡಿ, ಕೊಲೆ ಸುಲಿಗೆ ಆದಿಗಳನ್ನು ಮಾಡಿ, ಇನ್ನೊಬ್ಬರಿಗೆ ಮೋಸ ಮಾಡಿ ನಿಮಗೆ ತಂದು ಹಾಕ್ತೀನಿ. ಒಬ್ಬ ಸನ್ಯಾಸಿ ಬಂದಾನಲ್ಲಿ, ಇದು ಮಾಡೋದ್ರಿಂದ ಪಾಪ ಬರ್ತದ ಅಂತ ಹೇಳ್ಯಾನ. ಅದಕ್ಕೆ ಮಾಡಿದ ಪಾಪವನ್ನು, ಗಳಿಸಿದ ಕಳ್ಳತನ ಮಾಡಿ ತಂದಂಥ ಬಂಗಾರ ಬೆಳ್ಳಿ ಹಣವನ್ನು ಹೆಂಗೆ ನೀವು ಹಂಚಿಕೊಂತೀರೋ ಅದರಂಗ ನೀವು ನಾನು ಮಾಡಿದ ಪಾಪವನ್ನು ಹಂಚಿಕೊಂತೀರೇನೋ ಅಂತ ಮಕ್ಕಳನ್ನು ಕೇಳಿದ. ಆವಾಗ ಮಕ್ಕಳಂದರು, ಪಾಪಗಳನ್ನು ಕೊಡುವಂಥ ತಂದೆ ನೀನ್ಯಾತ್ರ ತಂದೆ? ಮಕ್ಕಳಿಗೆ ಆಸ್ತಿ ಕೊಡಬೇಕು, ಸಂಪತ್ತು ಕೊಡಬೇಕು, ಬಂಗಾರ ಕೊಡಬೇಕು, ಆದರೆ ನೀನು ಪಾಪ ಮಾಡಿದ್ದು ಕೊಡ್ತೀನಿ ಅಂತ ಅಂತಿದ್ದೆಲ್ಲ. ಇಂಥ ಗುಣ ನಿನ್ನ ಹತ್ರ ಇತ್ತು ಅಂದರೆ ನಾವು ಹುಟ್ಟಿದಾಗನೇ ಕುತ್ತಿಗೆ ಸಿಗಬೇಕಾಗಿತ್ತು ನಮ್ಮನ್ನು. ಇಷ್ಟ್ಯಾಕೆ ಬೆಳೆಸಿದ್ದಿ? ನಿನ್ನ ಪಾಪ ನಿನ್ನ ಸುತ್ತ, ನೀನು ಗಳಿಸಿದ ಸಂಪತ್ತು ನಮ್ಮ ಸುತ್ತ ಅಂದರು. ಆ ಸ್ವಾಮಿ ಹೇಳಿದ್ದೆ ಬರಬರೈತೆ ಅಂತ ಒಳಗೆ ತಿಳ್ಕಂಡ. ಹೆಣ್ತಿನ ಮಾತಾಡ್ಸೋನು ಅಂತ ಹೆಣ್ತಿನ ಕೇಳಿದ, ನೀ ನನ್ನ ಹೆಣ್ತಿ ಹೌದಲ್ಲ ಅಂದ. ಯಾಕೆ 4 ಮಕ್ಕಳು ಹುಟ್ಟ್ಯಾವ, ಈಗ ಬಂತೇನು ನಿನಗೆ ಸಂಶಯ? ನನ್ನ ಹೆಣ್ತಿ ಹೌದಲ್ಲ ಅಂತ ಈಗ ಕೇಳಕತ್ತಿದ್ದೆ ನೀನು? ಬುದ್ಧಿ ಬರಬರೈತಿಲ್ಲ ನಿನಗೆ? ಇಲ್ಲ, ಈಗೊಂದು ಪ್ರಸಂಗ ಬಂದದ. ನೀನು ಸಂಸಾರದೊಳಗೆ ನನ್ನ ಅರ್ಧ ಭಾಗ, ಅದಕ್ಕೆ ಅರ್ಧಾಂಗಿ ಅಂತಾರೆ. ಅರ್ಧಾಂಗಿ ಅಂದ್ರೆ ಅರ್ಧ ಜವಾಬ್ದಾರಿ. ಗಳಿಕೆಯೊಳಗೆ, ಲುಕ್ಷಾನ್ದೊಳಗೆ, ವ್ಯಾಪಾರದೊಳಗೆ, ಉದ್ಯೋಗದೊಳಗೆ, ಎಲ್ಲದರೊಳಗೇನದ ಅಂದ್ರೆ ನೀನು ಅರ್ಧ. ಮನೆ ಸಂಸಾರ ನಡೆಸೋದಕ್ಕೆ ನಾನೆಷ್ಟು ಜವಾಬ್ದಾರಿ ಅದ, ನಿಂದು ಜವಾಬ್ದಾರಿ ಐತೆ ಅಂತ. ಹೌದು ಅಂದ್ಲಕ್ಕಿ. ಯಾವಾಗ ನೀನು ತಾಳಿ ಕಟ್ಟಿದ್ದೋ ಅವತ್ತಿನಿಂದ ನಾನು ಅರ್ಧಾಂಗಿನಿ, ನನಗೆ ಇದು ಜವಾಬ್ದಾರಿ ಐತೆ ಅಂದ. ಸರಿ, ನಾನು ತಂದಂಥ ಸಂಪತ್ತು ಏನದಲ್ಲ ಅದನ್ನೆಲ್ಲ ನೀನು ತಗೊತಿದ್ದಿಲ್ಲ ಅಂತಂದ. ತಗೊತೀನಿ ಅಂದ್ಲಕ್ಕಿ. ಮತ್ತು ಈಗ ಒಬ್ಬ ಸ್ವಾಮಿ ಭೇಟಿಯಾಗ್ಯಾನ ನನಗೆ. ಒಂದಿಷ್ಟು ಬುದ್ಧಿ ಮಾತು ಹೇಳಿದ. ಏನು ಹೇಳಿದ ಅಂದ್ರೆ, ನೀನು ಕೊಲೆ ಮಾಡ್ತಿದ್ದಿ, ಸುಲಿಗೆ ಮಾಡ್ತಿದ್ದಿ, ಇಷ್ಟೆಲ್ಲ ಮಾಡಿ ಹೆಂಡ್ರ ಮಕ್ಕಳನ್ನು ಒಯ್ದು ಜೋಪಾನ ಮಾಡುತ್ತೆಲ್ಲ, ನಿನಗೆ ಪಾಪ ಬರ್ತದ, ನಿನಗೆ ನರಕ ದುಃಖ ಬರ್ತದ. ಅದಕ್ಕೆ ನೀನು ಮಾಡುವ ಪಾಪದಲ್ಲಿ ನಿನ್ನ ಮಕ್ಕಳು ಒಂದಿಷ್ಟು ಹಂಚಿಗೆಂತಾರೇನು, ನಿನ್ನ ಹೆಂಡತಿ ಅರ್ಧ ತಗೊತಾಳೇನೋ ಅಂತ ಕೇಳಿ ಬಾ ಅಂತ ಕಳಿಸ್ಯಾರ. ಮತ್ತು ನೀನು ಅರ್ಧಾಂಗಿ ಹೌದಲ್ಲ ಅಂದ. ಹೌದಂದ್ಲು. ಮತ್ತು ಅರ್ಧ ಪಾಪ ನೀನು ತಗೊತೇನೋ ಅಂತ ಕೇಳಿದ. ಅವಾಗ ಆಕೆ ಅಂದ್ಲು, ನೀನು ಕೊಲೆರ ಮಾಡು, ಕಳ್ತನರ ಮಾಡು, ನನಗೆ ಅದು ಸಂಬಂಧ ಇಲ್ಲ. ನೀ ತಂದದ್ದು ಮಾತ್ರ ಸಂಪತ್ತು ಮಾತ್ರ ನನಗೆ ಸಂಬಂಧವೇ ಹೊರತು ನೀನು ಇದರೊಳಗೆ ನನಗೆ ಭಾಗ ತರಕ್ಕೆ ಬರಬೇಡ. ನೀನು ಸಾಯನ ಸಾಯಿ, ಒಡೆನ ಒಡೆ, ಒಡಿಸಿಗೆನ ಒಡಿಸಿಗೆ ಅಂತ ಹೇಳಿದ್ಲ. ಪೂರ ಕಣ್ಣು ತೆರೆದು ಓಡಿ ಬಂದ ಏನದ ಅಂದರೆ, ಕಟ್ಟಿದ ಹಗ್ಗವನ್ನು ನಾರದರಿಗೆ ಬಿಚ್ಚಿ ಸಾಷ್ಟಾಂಗ ನಮಸ್ಕಾರ ಹಾಕಿ, ಗುರುದೇವ ನೀನು ಬಂದು ನನಗೆ ಕಣ್ಣು ತೆರೆಸಿದೆ. ಜನ್ಮ ಜನ್ಮಾಂತರದಲ್ಲೇ ನಾನು ಇದೇ ಕೃತ್ಯವನ್ನು ಮಾಡ್ತಾ ಬಂದು ಅನೇಕ ಪಾಪ ಕಾರ್ಯಗಳನ್ನು ಮಾಡಿದ್ದೇನೆ, ನೀನು ಕ್ಷಮ ಮಾಡು. ಅದಕ್ಕೆ ಒಂದು ಮಾತಂತರ, ಶಿವಯೋಗಿ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ಭಾಷಣಂ ಕೋಟಿ ತೀರ್ಥಂ, ಸಾಷ್ಟಾಂಗಂ ಮೋಕ್ಷದಾಯಕಂ ಅಂತ ನೇಮದ. ಒಬ್ಬ ಶಿವಯೋಗಿ, ಒಬ್ಬ ಬ್ರಹ್ಮಜ್ಞಾನಿ, ಸುಮ್ಮನೆ ನಾವು ನೋಡಿದರೆ ಎಷ್ಟು ಪುಣ್ಯ ಬರ್ತದಂತ,
ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ. ಅಕಸ್ಮಾತ್ ತಲೆ ಮೇಲೆ ಕೈ ಇಟ್ಟ ಅಂದರೆ ಜನ್ಮ ಜನ್ಮಾಂತರದ ಪಾಪನಾಶವಾಗಿ ಹೋಗುತ್ತೆ. ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಭಾಷಣಂ ಕೋಟಿ ತೀರ್ಥಂ. ಆತ ಹೇಳುವ ಮಾತುಗಳು ಕೇಳಿದರೆ ಕೋಟಿ ತೀರ್ಥದೊಳಗೆ ಮುಳುಗಿ ಎದ್ರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಪುಣ್ಯ ನಿನಗೆ ಪ್ರಾಪ್ತಿಯಾಗ್ತದ. ಅಕಸ್ಮಾತ್ ನೀನು ಅಂಥವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದೆ ಅಂತಂದರೆ ನಿನಗೆ ಮುಕ್ತಿಯ ದಾರಿ ಸಿಗುತ್ತದೆ ಅಂತ ಹೇಳಿದ್ದಾರೆ. ಅದರಂತೆ ಇಲ್ಲಿ ನಾರದ ಶತಕೋಟಿ ಪಾಪವನ್ನು ಮಾಡಿದ ಪಾಪಾತ್ಮನಾಗಿದ್ದರೂ ಸಹಿತ ನಾರದ ಮಹರ್ಷಿಗಳ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವ್ರ ಮಾತು ಕೇಳಿದ, ಅವರನ್ನು ದರ್ಶನ ಮಾಡಿಕೊಂಡ. ದರ್ಶನ ಮಾಡಿಕೊಂಡ ಮೇಲೆ ಎದ್ದು ನಿಂತು ಅಂತಾನ, ಗುರುದೇವ, ನಿಮ್ಮ ದರ್ಶನದಿಂದ ನನ್ನ ಕಣ್ಣು ಅಜ್ಞಾನದೊಳಗೆ ಮುಚ್ಚಿದ್ದುವು, ನಿನ್ನ ಮಾತುಗಳು ಅನ್ನುವಂಥ ಜ್ಞಾನದಿಂದ ನನ್ನ ಕಣ್ಣು ಈಗ ತೆರೆದಿವೆ. ನನ್ನ ಜನ್ಮ ಜನ್ಮಾಂತರದ ಪಾಪ ಹೋಗಬೇಕು, ನಾನು ಏನು ಮಾಡಬೇಕು ಉಪದೇಶ ಮಾಡ್ರಿ ಅಂದಾತ. ಅದಕ್ಕೆ ಶತಕೋಟಿ ಪಾಪವನ್ನು ಮಾಡಿದ ಪಾಪಾತ್ಮನಾಗಿದ್ದರೂ ಸಹಿತ ಭಗವಂತನ ನಾಮಸ್ಮರಣೆ, ಗುರು ದರ್ಶನ, ಗುರುವಿನ ಮಾತುಗಳು, ಗುರುವಿನ ಪಾದಕ್ಕೆ ಹಣೆ ಹಚ್ಚಿದರೆ ಜನ್ಮ ಜನ್ಮಾಂತರದ ಪಾಪ ನಾಶ ಆಗಿ ಹೋಗ್ತದ ಅನ್ನುವಂಥ ಶಾಸ್ತ್ರದ ನೇಮದ. ಶ್ರೀಮದ್ ಭಗವದ್ಗೀತೆಯಲ್ಲೇನೂ ಸಹಿತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಎಂಥ ಪಾಪಿಷ್ಠನಾಗಿದ್ದರೂ ಸಹಿತ ಅವನ ಬಾಯಿಲಿಂದ ಪರಮಾತ್ಮನ ನಾಮಸ್ಮರಣೆ ಬರ್ತಿತ್ತು, ಅವನಿಗೆ ಸಂತರ ದರ್ಶನ ಆಗಿತ್ತು ಅಂದರೆ ಅವನು ಪಾಪ ಎಲ್ಲ ನಾಶ ಆಗಿ ಹೋಗುತ್ತೆ ಅಂತ ಪರಮಾತ್ಮ ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ಹಾಗೆ ಇಲ್ಲಿ ನಾರದರಿಗೆ ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಜ್ಞಾನಿ ದರ್ಶನ ಆದಮೇಲೆ ಪರಿವರ್ತನ ಆದ. ಮನುಷ್ಯ ಪರಿವರ್ತನ ಆಗಬೇಕು. ಮನುಷ್ಯ ತಪ್ಪು ಮಾಡ್ತಾನೆ. ತಪ್ಪು ಮಾಡಿದ ಮೇಲೆ ಮನಸ್ಸು ಏನದ ಅಂತ ಕೇಳಿದರೆ ಕೊನೆಯ ಗಳಿಗೆಯಲ್ಲಿ ಪರಿವರ್ತನ ಆಗಬೇಕು. ಪರಿವರ್ತನ ಆಗಿ ಕೇಳ್ತಾನೆ, ಮಹರ್ಷಿಗಳೇ, ನಾರದ ಮುನಿಗಳೇ, ನೀವು ನನಗೆ ಗುರುವಾಗಿ ಬಂದಿರಿ, ನಾನೇನು ನಿಮ್ಮನ್ನು ಕರೆದಿಲ್ಲ, ನಂದು ಯಾವ ಜನ್ಮದ ಪುಣ್ಯ ಇತ್ತೋ ಏನೋ, ನಾನು ಇಲ್ಲಿ ಕೊಲೆ ಸುಲಿಗಾದಿಗಳನ್ನು ಮಾಡ್ಕೊಂತ ನಿಂತವನಿಗೆ ಬಂದು ನೀನು ದರ್ಶನ ಕೊಟ್ಟು, ಪುಣ್ಯಾತ್ಮ, ಈ ಪಾಪ ಹೋಗಬೇಕು, ಪುಣ್ಯ ಪ್ರಾಪ್ತಿ ಆಗಬೇಕು ಅಂದರೆ ನಾನೇನು ಮಾಡಬೇಕು ಅಂತ ಕೇಳಿದ. ನೀನು ರಾಮನಾಮವನ್ನು ಜಪ ಮಾಡು ಅಂತ ಹೇಳಿದ. ಕುಂತ ಏನದ ಅಂತ ಕೇಳಿದರೆ ರಾಮ ರಾಮ ಅಂತ ಅನ್ನಕ್ಕೆ ಬರಲಿಲ್ಲ. ಯಾಕಂದರೆ ಸುಳ್ಳು ಭಾಳ ಹೇಳಿದವರಿಗೆ, ಕಳ್ಳತನದ ಅನ್ನ ತಿಂದವರಿಗೆ, ತಂದೆ ತಾಯಿಗಳನ್ನು ನಿಂದ ಮಾಡಿದವರಿಗೆ, ಗುರುವಿನ ನಿಂದ ಮಾಡಿದವರಿಗೆ, ಹಿರಿಯರನ್ನು ನಿಂದ ಮಾಡಿದವರಿಗೆ ಶಿವ ಅಂದ್ರೆ ಅವಕ್ಕೆ ಬಾಯಿಗೆ ಬರಂಗಿಲ್ಲ. ಇದು ನಮಗೆ ನಡೆಯಂಗಿಲ್ಲ ಅಂತ ಎದ್ದೋಗಿಬಿಡ್ತಾರೆ. ಅವರು ಎದ್ದು ಹೋಗ್ತಾರೆ. ಯಾಕೆ ಎದ್ದೋಗ್ತಾರ ಅಂದರೆ ಅಷ್ಟು ಪಾಪ ಅವರು ಮಾಡಿರ್ತಾರೆ. ಅವ್ರ ನಾಲಿಗೆ ಏನದ ಅಂತ ಕೇಳಿದರೆ ಸುಳ್ಳು ಹೇಳಿ, ಕಳ್ಳತನ ಮಾಡಿ, ಮೋಸ ಮಾಡಿ, ಗುರುನಿಂದೆಯನ್ನು, ಮಾತೃನಿಂದೆಯನ್ನು, ಪಿತೃನಿಂದೆಯನ್ನು, ಹಿರಿಯರ ನಿಂದೆಯನ್ನು ಮಾಡಿ ನಾಲಿಗೆ ದಪ್ಪಾಗಿರ್ತದ. ಅವರಿಗೆ ಶಿವನಾಮ ಸ್ಮರಣೆ ನುಡಿಯೋದಕ್ಕೆ ಆಗಂಗಿಲ್ಲ. ಅದರಂಗ ವಾಲ್ಮೀಕಿಗೆ ರಾಮ ರಾಮ ಅನ್ನಕ್ಕೆ ಬರಲಿಲ್ಲ. ಅವಾಗ 2 ಗಿಡ ತೋರಿಸಿದರು. 2 ಗಿಡ ತೋರಿಸಿ ಆ ಮರ ಈ ಮರ, ಆ ಮರ ಈ ಮರ, ಆ ಮರ ಈ ಮರ ಅಂತಂದು ಕೊನೆಗೆ ಅದು ಅನ್ಕಂತ ಏನದ ಅಂದ್ರೆ ರಾಮ 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 ಅನ್ನಕ್ಕೆ ಬಂತು. ಇದನ್ನು ಹೋಗಂತಂದ್ರು. ಇದನ್ನು ಕುಂತು ಜಪ ಮಾಡೋ. ಎಷ್ಟೋ ವರ್ಷಗಳ ಪರ್ಯಂತರ ವಾಲ್ಮೀಕಿ ತಪಸ್ಸಿಗೆ ಕುಂತ. ಆಮೇಲೆ ಉತ್ತು ಬೆಳೀತು. ಉತ್ತಿಗೆ ಸಂಸ್ಕೃತದೊಳಗೆ ವಲ್ಮಿಕ ಅಂತ ಕರೀತಾರೆ. ಉತ್ತಿಗೆ ವಲ್ಮಿಕ ಅಂತ ಕರೀತಾರೆ ಸಂಸ್ಕೃತದೊಳಗೆ. ಅವನು ತಪಸ್ಸಿಗೆ ಕುಂತ ಏನು ಜಪ ಮಾಡುತ್ತಿದ್ದ ರಾಮ ತಾರಕ ಮಂತ್ರವನ್ನು ಉತ್ತು ಬೆಳೀತು. ಉತ್ತು ಬೆಳೆದು ಏನದ ಅಂತಂದರೆ ಎತ್ತರ ಆಯಿತು. ಧಾರಾಕಾರ ಮಳೆ ಸುರಿದಾಗ
ಆ ಉತ್ತು ಎಲ್ಲ ಕರಿಗೆ ಮಣ್ಣಾಗಿ ಹರಿದು ಹೋಯಿತು. ಆವಾಗ ಹೊರಗೆ ಬಿದ್ದ. ಅವತ್ತಿನಿಂದ ವಾಲ್ಮೀಕಿ ಅಂತಕ್ಕಂಥ ಹೆಸರು ಆತನಿಗೆ ಬಂತು. ಬಂದ ಮೇಲೆ ರಾಮನಾಮಸ್ಮರಣೆ ಮಾಡಿದ ತಾಕತ್ತು, ಭಗವಂತನ ನಾಮಸ್ಮರಣೆ ಮಾಡಿದ ತಾಕತ್ತು, ಓಂ ನಮಃ ಶಿವಾಯ ಅಂದ ತಾಕತ್ತು ಎಷ್ಟಿತ್ತು ಅಂತ ಕೇಳಿದರೆ, ಕುಂತಲ್ಲಿ ರಾಮಾಯಣ ಬರೆದ. ಎಂಥ ರಾಮಾಯಣ? ರಾಮ ಹುಟ್ಟುವುದಕ್ಕಿಂತ 5,000 ವರ್ಷ ಮೊದಲೇ ರಾಮಾಯಣ ಬರೆದ. ನಾವು ಇವತ್ತು ಓದೋರದ್ದು ರಾಮಾಯಣ ನಾವು ಬರಿತೀವಿ, ಆದರೆ ರಾಮ ಹುಟ್ಟುವುದಕ್ಕಿಂತ 5,000 ವರ್ಷ ಮೊದಲೇ ರಾಮಾಯಣ ರಚನೆ ಮಾಡಿದ. ಇದಕ್ಕೆ ಏನು ಅಂತೀರಿ ನೀವು ಅಂತ ಕೇಳಿದರೆ, ಹೆಂಗೆ ಬರೆದ 5,000 ವರ್ಷ ಮೊದಲೇ ಅಂತ ಕೇಳಿದರೆ, ಸೀತಾನ ಕಳ್ಕೊಂಡ ಮೇಲೆ ರಾಮಾಯಣದೊಳಗೆ ಏನು ಬರೆದನಾತ, ಸೀತಾನ ಕಳ್ಕೊಂಡ ಮೇಲೆ ಹಾ ಸೀತೆ ಅಂತ ಗಿಡಕ್ಕೆ ತೆಕ್ಕಿಗೆ ಬೀಳುತ್ತಾನ, ಭಾಳ ಅಳ್ತಾನ, ಭಾಳ ಗೊಳಾಡ್ತಾನ ಅಂತಕ್ಕಂಥದ್ದು ವಾಲ್ಮೀಕಿ ಮಹರ್ಷಿಗಳು ಅಲ್ಲಿ ಏನದ ಅಂದ್ರೆ ರಾಮಾಯಣದೊಳಗೆ ಬರೆದದ. ಇದು ಏನು ಹೆಂಗೆ ನಿಮಗಂಗೆ ಗುರ್ತಾಯಿತು? ಇದು ಹೆಂಗೆ ಸತ್ಯ? ರಾಮ ಹುಟ್ಟುವುದಕ್ಕಿಂತ ಮೊದಲೇ ರಾಮಾಯಣ ಬರೆದಾನ ಅಂದರೆ ಇದು ಆಶ್ಚರ್ಯವಾದ ಮಾತು ಅಂತ ತಿಳ್ಕೊಂಡು ಇದನ್ನು ನಾವು ಹೆಂಗೆ ನಂಬಬೇಕು ಅಂತ ಕೇಳಿದರೆ, ಒಂದು ಸಲ ಪಾರ್ವತಿ ಪರಮೇಶ್ವರರು ಅಂತರಿಕ್ಷದಲ್ಲಿ ಹೊಂಟಿದ್ದರು. ತ್ರಿಲೋಕ ಸಂಚಾರಿಗಳವರು, ಎಲ್ಲ ಕಡೆಗೆ ಇರೋರು, ಎಲ್ಲ ಕಡೆಗೆ ನೋಡೋರು. ಹೋಗುವಂಥ ಸಂದರ್ಭದಲ್ಲಿ ಗಿಡಕ್ಕೆ ಹಾ ಸೀತೆ ಅಂತ ತೆಕ್ಕಿಗೆ ಬಡಿದು ಅಳುತ್ತಿದ್ದ. ಪಾರ್ವತಿ ನೋಡಿದ್ಲು. ಏನು ಮಹಾದೇವ, ಯಾರವನು? ಯಾವ ವ್ಯಕ್ತಿ ಅವನು? ಅವನ ಹೆಸರು ಏನು? ಯಾತಕ್ಕೋಸ್ಕರವಾಗಿ ಗಿಡಕ್ಕೆ ತೆಕ್ಕಿಗೆ ಬಿದ್ದು ಅಳ್ಳಿಕತ್ಯಾನ? ಅವನು ಯಾರು ಅಂತ ಪಾರ್ವತಿ ಕೇಳಿದ್ಲು. ಪರಮಾತ್ಮ ಅಂದ, ನಿನಗೇನು ರಾಮ ತಾರಕ ಮಂತ್ರ ಉಪದೇಶ ಮಾಡಿನಲ್ಲ, ಆ ರಾಮ ಅಂತ. ಪಾರ್ವತಿ ಅಂತಾಳೆ, ಅವನೇ ಅಳ್ತಾನಂದ್ರೆ ಅವನ ಮಂತ್ರ ನನಗ್ಯಾಕೆ ಹೇಳಿದ್ದು? ನಿನಗೆ ಬದಲು ಸಿಗಲಿಲ್ಲೇನು ಮಂತ್ರ ನಿನಗೆ ಹೇಳಕ್ಕೆ? ಅವನು ಅಳಕತ್ಯಾನ, ಅಳವನ ಮಂತ್ರ ನನಗೆ ಹೇಳದ, ನಿನಗೆ ಬೇರೆ ಮಂತ್ರ ಏನು ಸಿಗಲಿಲ್ಲೇನೋ ಅಂತ ಕೇಳಿದ್ಲು. ಅವನು ಯಾಕೆ ಅಳುತ್ತಾನ? ಎದ್ರ ಸಲುವಾಗಿ ಅಳುತ್ತಾನ? ಅವನಿಗೆ ದುಃಖ ಆಗ್ಯಾದೋ ಇಲ್ಲೋ ನಿನಗೆ ಪಕ್ಕ ಗುರ್ತಾಗಬೇಕು ಅಂದರೆ, ನೀನು ಆದಿಶಕ್ತಿ, ನೀನು ಮಹಾಮಾಯೆ, ನಿನಗೆ ಏನೆಲ್ಲ ಆಗಕ್ಕೆ ಬರ್ತದ. ನೀನು ಒಂದು ಸಲ ಹೋಗಿ ಅವನ ಮುಂದೆ ನಿಂದರು. ಗಿಡಕ್ಕೆ ತೆಕ್ಕಿಗೆ ಬಿದ್ದಾನಲ್ಲ, ಕಣ್ಣೀರು ಹಾಕಕತ್ಯಾನಲ್ಲ, ಹೋಗಿ ಅವನ ಮುಂದೆ ನಿಂದ್ರು. ನೀನು ಹೆಂಗೆ ನಿಂದ್ರಂದೆ ಅಂತ ಕೇಳಿದ್ಲು. ನೀನು ಪಾರ್ವತಿಯಾಗಿ ಹೋಗಿ ನಿಂದ್ರು ಬೇಡ, ಸೀತಾ ಆಗಿ ಹೋಗಿ ನಿಂದರು. ಸೀತಾ ಆಗಿ ಹೋಗಿ ನಿಂತೆ ಅಂದರೆ ನಿನ್ನ ನೋಡಿದ ಮೇಲೆ ರಾಮ ಏನಂತಾನಂತ ಅವಾಗ ನಿನಗೆ ಗುರ್ತಾಗುತ್ತೆ ಅಂತ. ಆದಿಶಕ್ತಿ ಎಂಥ ರೂಪ ಬೇಕಾದರೂ ಧಾರಣ ಮಾಡುವ ಸಮರ್ಥ ಉಳ್ಳವಳು. ಆಕೆ ಸೀತಾನ್ ರೂಪ ಧಾರಣ ಮಾಡಿಕೊಂಡು ರಾಮ ಹಾ ಸೀತೆ ಅಂತ ಅಳ್ಳಿಕತ್ತಿದ್ದ, ಕಣ್ಣು ಮುಚ್ಚಿದ್ದ. ಅಲ್ಲಿ ಹೋಗಿ ಪಾರ್ವತಿ ಸೀತಾನ್ ರೂಪದಲ್ಲಿ ನಿಂತು ತಕ್ಷಣವೇ ಕಣ್ಣು ತೆರೆದು ನೋಡಿದ ತಕ್ಷಣವೇ ಅಂತಾನ, ಅಮ್ಮ ನೀ ಯಾಕೆ ಬಂದು ಈ ರೂಪದಲ್ಲಿ ಅಂತ ಕೇಳಿದ. ನೋಡ್ರಿ, ಅಮ್ಮ ನೀ ಯಾಕೆ ಬಂದು ಈ ರೂಪದಲ್ಲಿ ಅಂದರೆ ನೀನು ಆದಿಶಕ್ತಿ ಪಾರ್ವತಿ, ಪರಶಿವನ ಧರ್ಮಪತ್ನಿ, ನೀನು ಸೀತಾನ ವೇಷ ಹಾಕ್ಕೊಂಡು ಇಲ್ಲಿ ಬಂದಿದ್ದೆಲ್ಲ, ನೀ ಯಾಕೆ ಬಂದೆ ಅಂತ ಕೇಳಿದ್ಲು. ರಾಮ ಕೇಳಿದಾಗ ಪಾರ್ವತಿ ಅಂತಾಳ, ನೀನು ಸೀತಾನ ನೆನೆಸಿಕೊಂಡು ಅಳಕತ್ತಿದ್ದೆಲ್ಲ, ನಿನಗೆ ದುಃಖ ಅತಿ ಆದದ್ದು ನನ್ನ ಕಣ್ಣಿಗೆ ಕಂಡಿತು. ಅದಕ್ಕೆ ಎಷ್ಟು ಅಳುತ್ತಾನಲ್ಲ, ಎಂಥ ದುಃಖರ ಆಗಿರಬೇಕು ಅಂತ ತಿಳ್ಕೊಂಡು ನಾನು ನಿನಗೆ ಭೇಟಿ ಕೊಡೋದಕ್ಕೆ ಬಂದೆ ಅಂದಾಗ ರಾಮ ಅಂತಾನ, ಇದನ್ನು ಯಾಕೆ ಅಳಕತ್ತೀನಿ ಅಂತ ಕೇಳಿದರೆ, ನಾನು ಹುಟ್ಟುವುದಕ್ಕಿಂತ ಮೊದಲು ವಾಲ್ಮೀಕಿ ಮಹರ್ಷಿ ಸೀತಾನ ಕಳ್ಕೊಂಡ ಮೇಲೆ ಅಳಬೇಕಂತ ಬರೆದಾನ, ಅದಕ್ಕೆ ಅಳಕತ್ತೀನಿ ಹೊರತು ನನಗೆ ದುಃಖನೇ ಆಗಿಲ್ಲ ಅಂದ ರಾಮ. ನನಗೆ ದುಃಖನೇ ಆಗಿಲ್ಲ, ನಾನು ನಿರ್ಲಿಪ್ತ ಇದ್ದೀನಿ, ಸುಖ ದುಃಖಗಳಿಗೆ ಅತೀತನಾಗಿದ್ದೇನೆ, ನನಗೆ ಯಾವ ಸಂಸಾರದ ಜಂಜಾಟನೂ ಇಲ್ಲ. ನೋಡೋರಿಗೆ ಹಂಗೆ ಅನಿಸ್ಯದ, ಈತ ಮದುವೆ ಮಾಡಿಕೊಂಡನ, ಮಕ್ಕಳನ್ನ ಹಡ್ದಾನ ಅಂತ ಹಂಗೆ ಅನಿಸ್ಯದ, ನನಗೆ ಅದ್ರ ಬಗ್ಗೆ ಯಾವುದೂ ಇಲ್ಲ. ನಾನಾಗಿದ್ದೀನಿ,
ನಾನು ಜಗದಾಕಾರದಲ್ಲಿ ತುಂಬಿಕೊಂಡೀನಿ ಅಂದ ರಾಮ. ಇದು ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ರಾಮ ರಾಮ ಅಂತ ಅನ್ನಕ್ಕೆ ಬರಲಾರ್ದಂಥ ವ್ಯಕ್ತಿ ಹಿಂದಿಯೊಳಗೆ ಒಂದು ಮಾತು ಹೇಳ್ತಾರೆ, ಉಲ್ಟಾ ನಾಮ ಜಪತ ಜಗಜಾನ ವಾಲ್ಮೀಕಿ ಉಭಯೋ ಬ್ರಹ್ಮ ಸಮಾನ. ಉಲ್ಟಾ ಮಾತು ಅಂದವನು, ರಾಮ ಅನ್ನಕ್ಕೆ ಬರಲಾರ್ದವನು ರಾಮನ ನಾಮಸ್ಮರಣೆ ಮಾಡಿದರೆ ಅವನಿಗೆ ರಾಮಾಯಣ ಬರೆಯುವ ತಾಕತ್ತು ಬಂತು. ಇನ್ನು ರಾಮ ಹುಟ್ಟೇ ಇಲ್ಲ. 5000 ವರ್ಷ ಮುಂಚಿತವಾಗಿಯೇ ವಾಲ್ಮೀಕಿ ಮಹರ್ಷಿ ರಾಮಾಯಣವನ್ನು ಬರೆದಿದ್ದಾನೆ. ಇದು ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಶರಣರ ದರ್ಶನ, ಮಹಾತ್ಮರ ಸೇವಾ, ಮಹಾತ್ಮರ ಮಾತಿನಲ್ಲಿ ನಂಬಿಕೆ, ವಿಶ್ವಾಸ ಎಲ್ಲಿ ಇರ್ತದೋ ಅಲ್ಲಿ ಇಂಥ ತಾಕತ್ತು ಬರ್ತದೆ. ಇವರಿಗೆ ಭಕ್ತರು ಅಂತ ಕರೆಯಕ್ಕೆ ಬರ್ತದ. ತೆಂಗಿನಕಾಯಿ ಒಡೆದ್ರೆ ಭಕ್ತರು ಅಂತ, ಅವರು ಹೊರಗಿನ ಭಕ್ತರು. ಅವರು ಏನಾರ ಒಂದಿಷ್ಟು ಹಾಲು ತುಪ್ಪ ಹಾಕಿ ಪೂಜೆ ಮಾಡೋದು ಹೊರಗಿನ ಭಕ್ತರು. ಇವನು ಯಾರು ಪೂಜೆ ಮಾಡಿಸಿಕೊಂತಾನೋ ಶಂಭುಲಿಂಗ, ಅವನು ಜಗದ್ ವ್ಯಾಪಕ ಇದನ, ಅಣುರೇಣು ತೃಣಕಾಷ್ಟಗಳಲ್ಲಿ ಭರಿತದನನ್ನುವಂಥ ಭಾವ ಅವನಿಗೆ ಇರಂಗಿಲ್ಲ. ಇಲ್ಲಿ ಮಹರ್ಷಿಗೆ, ವಾಲ್ಮೀಕಿ ಮಹರ್ಷಿಗೆ ನಾರದರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಅವರೇ ನನಗೆ ಗುರು ಅನ್ನುವ ಭಾವದಿಂದ ಅವರ ಸೇವಾದಿಗಳನ್ನು ಮಾಡ್ತಾ, ಸೇವಾ ಅಂದ ತಕ್ಷಣವೇ ಕಸ ಒಡೆದಂತಲ್ಲ, ಅದು ಒಡೆದು ಹೊರಗಿಂದದು. ಅದಕ್ಕೆ ಸದ್ಭಾವ ಸೇವಾ ಅಂತಾರೆ. ಆಪ್ತ ಅಂಗಸ್ಥಾನ ಸದ್ಭಾವ. ಆಪ್ತ ಸೇವಾ, ಅಂಗಸೇವಾ, ಸ್ಥಾನ ಸೇವಾ ಎಲ್ಲರೂ ಮಾಡ್ತಾರೆ. ದಡ್ರು ಮಾಡ್ತಾರೆ, ಶಾಣ್ಯರು ಮಾಡ್ತಾರೆ. ಆದರೆ ಸದ್ಭಾವ ಸೇವೆ ಮಾಡಬೇಕು ಅಂದರೆ ಗುರುವಿನಲ್ಲಿ ಅಚಲವಾದ ಪ್ರೀತಿ ಇರಬೇಕು, ಶ್ರದ್ಧಾ ಇರಬೇಕು, ನಂಬಿಕೆ ಇರಬೇಕು. ಅಷ್ಟು ಇದ್ದಂಥ ವಾಲ್ಮೀಕಿ ಮಹರ್ಷಿ ಅಲ್ಲಿ ಏನದ ಅಂದರೆ ತಪಸ್ವಿಯಾಗಿ ರಾಮ ಹುಟ್ಟುವುದಕ್ಕಿಂತ 5000 ವರ್ಷ ಮೊದಲೇ ಇಲ್ಲಿ ರಾಮಾಯಣ ಬರೆಯುವಂಥ ತಾಕತ್ತು ಬಂತು. ಇದು ಶಾರೀರಿಕ ತಪಸ್ಸು ಅಂತ, ಇದಕ್ಕೆ ತಪಸ್ಸು ಅಂತ ಕರೀತಾರೆ. ಇಂಥ ತಪಸ್ಸನ್ನು ನೀನು ಮಾಡಿದೆ ಅಂತಂದರೆ ನಿನಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಇವತ್ತು ವಾಲ್ಮೀಕಿ ಮಹರ್ಷಿ ಎಷ್ಟು ಸುಳ್ಳು ಹೇಳಿದ್ದಾನೆ, ಎಷ್ಟು ಜನರಿಗೆ ಮೋಸ ಮಾಡಿದ್ದಾನೆ. ಒಬ್ಬ ಮಹಾತ್ಮನ ದರ್ಶನದಿಂದ ಅವು ಎಲ್ಲ, ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತತ ಅನ್ನುವ ರೀತಿಯಲ್ಲಿ ಜ್ಞಾನ ಅಂತಕ್ಕಂಥದ್ದು ಆಯಿತು ಅಂದರೆ ಆ ಜ್ಞಾನದ ಅಗ್ನಿಯಿಂದ ಸರ್ವಕರ್ಮಾದಿಗಳು ಸುಟ್ಟು ಬೂದಿಯಾಗುತ್ತವೆ. ಅದಕ್ಕೆ ನೀನು ಗುರುವಿನಲ್ಲಿ, ದೇವನಲ್ಲಿ ಅಚಲವಾಗಿರ್ತಕ್ಕಂಥ ಶ್ರದ್ಧೆಯನ್ನು ಇಡು, ವಿಶ್ವಾಸವನ್ನು ಇಡು, ನಂಬಿಕೆಯನ್ನು ಇಡು. ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಕ್ಕಂಥ ಸಿದ್ಧಾಂತವನ್ನು ನಿನ್ನ ಮನಸಾಪೂರ್ವಕವಾಗಿ ನೀನು ಒಪ್ಪಿಗೋ. ಅಂದಾಗ ನಿನ್ನದು ಶಾರೀರಿಕ ತಪಸ್ಸು ಯಶಸ್ವಿ ಆಗುತ್ತೆ. ಈ ತಪಸ್ಸು ಆಯಿತು ಅಂತಂದರೆ ನಿನಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದಕ್ಕೆ ಮಾಡಲು ಇಲ್ಲವೇ ತಪವನು, ಮಾಡಲು ಇಲ್ಲವೇ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲು ಇಲ್ಲವೇ ತಪವನು, ಮಾಡಲು ಇಲ್ಲವೇ ಅಂತೇಳಿದ್ದಾರೆ. ಈ ಪ್ರಕಾರದ ಸೇವೆಯನ್ನು, ಈ ಪ್ರಕಾರದ ವಿಚಾರಗಳನ್ನು ನೀನು ಗುರು ಭಜನೆ, ಒಳ್ಳೆಯ ಕರ್ಮ ಮತ್ತು ಏನದ ಅಂದರೆ ಪರಮಾತ್ಮನ ಪೂಜಾ ಮತ್ತು ಮಹಾತ್ಮರು ಸೇವಾ, ಇದು ಮನುಷ್ಯನಿಗೆ ಉಸಿರು ಇರುವ ಪರ್ಯಂತರ ಮಾಡಬೇಕು. ಸ್ವಲ್ಪ ಮಾಡಿದಂಗೆ ಮಾಡಿ ನನಗೆಲ್ಲ ತಿಳಿದುಬಿಟ್ಟದ ಅಂತ ಬಿಟ್ಟರೆ ಶಾರೀರಿಕ ತಪಸ್ಸು ಹಾಳಾಗಿ ಹೋಗುತ್ತೆ. ಸಿದ್ಧಾರೂಢ ಸ್ವಾಮಿಗಳಿದ್ದಾಗ ಅವರಿಗೆ ಉಪದೇಶ ಕೊಟ್ಟ ಗುರುಗಳು ದೇವರ ಭೂಪುರದ ಗಜದಂಡ ಶಿವಯೋಗಿ ಶಿವಾಚಾರ್ಯರು ಒಂದು ಸಲ ನನ್ನಿಂದ ದೀಕ್ಷೆಯನ್ನು ಪಡೆದು ಆರೂಢನಾಗಿ ಇವತ್ತು ಹುಬ್ಬಳ್ಳಿಯೊಳಗೆ ಜಗದ್ಗುರು ಅಂತಕ್ಕಂಥ ಪದವಿಯನ್ನು ಪಡ್ಕೊಂಡು ಮೆರಲಿಕ್ಕತ್ತಿದ್ದಾನೆ. ನಾನು ಉಪದೇಶ ಕೊಟ್ಟೀನಿ, ಒಂದು ಸಲ ಹೋಗಿ ಭೇಟಿಯಾಗಿ ಬರಬೇಕು ಅಂತ ತಿಳ್ಕೊಂಡು ಹಳೆ ಹುಬ್ಬಳ್ಳಿ ಅವರ ಸಂಬಂಧಿಕರ ಮನೆಗೆ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹೋದರು. ಅವತ್ತು ಸೋಮವಾರ.
ಸೋಮವಾರ ದಿವಸ ಸಿಂಹಾಸನದ ಮೇಲೆ ಕುಳಿತು ಪೀತಾಂಬರಗಳನ್ನು ಹಾಕಿಕೊಂಡು ಒಳ್ಳೆ ರೇಷ್ಮೆಯ ಮಡಿಯನ್ನು ಸುತ್ತಿಕೊಂಡು ಬಂಗಾರದ ಕಿರೀಟ ಇಟ್ಟುಕೊಂಡು ಪೂಜೆ ಮಾಡುವಂಥ ಸಂದರ್ಭ. ಸಾಯಂಕಾಲದ ಸಮಯ, ಎಲ್ಲ ಭಕ್ತರು ಕುಂತಿದ್ದಾರೆ, ಭಜನೆ ಮಾಡಲಿಕ್ಕತ್ತಿದ್ದಾರೆ. ಸಿಂಹಾಸನದ ಮೇಲೆ ಸಿದ್ಧಾರೂಢ ಸ್ವಾಮಿಗಳು ಕುಂತಿದ್ದಾರೆ. ಇನ್ನೇನು ಮಂಗಳಾರತಿ ಮಾಡಬೇಕು, ಮಡಿ ಒದಿಸಬೇಕು, ಹೂವಿನಾರ ಹಾಕಬೇಕು ಅಂತ ಅನ್ನೋದ್ರೊಳಗೆ ಇಲ್ಲಿ ಎರಡೆತ್ತಿನ ಮಠದಿಂದ ಒಬ್ಬ ಸೇವಕನನ್ನು ಗಜದಂಡ ಶಿವಾಚಾರ್ಯ ಸ್ವಾಮಿಗಳವರು ಕಳಿಸ್ಕೊಟ್ರು. ನೀನು ಸಿದ್ಧಾರೂಢರ ಹತ್ರ ಹೋಗಿ ಏನದ ಅಂದರೆ ನಿಮ್ಮ ಗುರುಗಳು ಬಂದಾರ ಅಂತ ಇಷ್ಟೇ ಮಾತಾಡು, ಉಳಿದು ಮಾತಾಡೋಕ್ಕೆ ಹೋಗಬೇಡ, ನಿಮ್ಮ ಗುರುಗಳು ಬಂದಾರ ಅಂತ ಇಷ್ಟನೋ ಅಂತ ತಿಳ್ಕೊಂಡು ಹೇಳಿ ಕಳಿಸ್ಕೊಟ್ರು. ಇನ್ನೇನು ಪೂಜೆ ನಡೆಯುವ ಸಂದರ್ಭ. ಆ ವ್ಯಕ್ತಿ ಬಂದು ಸಿಂಹಾಸನದ ಮುಂದೆ ನಿಂತು ಸಿದ್ಧಾರೂಢರಿಗೆ ಒಂದು ಮಾತಂದ, ಬುದ್ಧಿ ನಿಮ್ಮ ಗುರುಗಳು ಬಂದಿದ್ದಾರೆ ಅಂತ ಇಷ್ಟೇ ಅಂದ. ನಮ್ಮಂಥವ್ರು ಈಗಿನ ಕಾಲದಾಗಿನ ಸ್ವಾಮಿಗಳು, ಈಗಿನ ಕಾಲದಾಗಿನ ಭಕ್ತರು ಏನು ಅದೀವಿ, ನಾವೆಲ್ಲಿ ಕುಂತೀವಿ ಕುಂತಲ್ಲೇ ಕೇಳ್ತೀವಿ ಸ್ವಾಮಿಗಳು ಎಲ್ಲಿ ಬಂದಾರ ಅಂತ. ಆದರೆ ಸಿದ್ಧಾರೂಢ ಸ್ವಾಮಿಗಳು ಸಿಂಹಾಸನದ ಮೇಲೆ ಕುಂತವರು ತೆಳಗೆ ಇಳಿದು ಆ ವ್ಯಕ್ತಿನ ಕರೆದು ಕೇಳ್ತಾರ, ಎಲ್ಲಿ ಬಂದಾರ ಅಂತ ಕೇಳಿದ್ರು. ತೆಳಗೆ ಇಳಿದು ಅಹಂಕಾರ ರಹಿತನಾಗಿ ತೆಳಗಿಳಿದು ಕೇಳಿದರು, ಎಲ್ಲಿ ಬಂದಾರ? ಎರಡೆತ್ತಿನ ಮಠದಾಗ ಅದಾರ. ಆಗಿಂದಾಗಲೇ ಪಲ್ಲಕ್ಕಿ ರೆಡಿ ಮಾಡಿಸಿ, ಬಾರಿಸೋರನ್ನ ರೆಡಿ ಮಾಡಿ, ಹೂಗಳನ್ನು ಮಡಿ ಪಿತಾಂಬರಗಳನ್ನು ಎಲ್ಲ ತಗೊಂಡು ಸಿದ್ಧಾರೂಢರು ತಮ್ಮ ಮಠದಿಂದ ಎರಡೆತ್ತಿನ ಮಠದ ಪರ್ಯಂತರ ನಡ್ಕಂತ ಹೋದ್ರು ಬರಿಗಾಲಿಲ್ಲಿ. ಗುರುಗಳು ಬಂದಾಗ ಪಾದರಕ್ಷೆ ಹಾಕಬಾರದು, ಗುರುಗಳು ಬಂದಾಗ ಗುರುಗಳಿಗಿಂತ ನಾವು ಮೇಲೆ ಆಗಬಾರದು. ಗುರುಗಳು ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಮುಕುತೆ ಅಂತ ಅಂದಿದ್ದಾರೆ ದಾಸರು. ನಾವು ಒಂದು ಸಲ ಗುಲಾಮರಾದಿವಿ ಅಂತಂದರೆ ಅದು ಪಕ್ಕ ಇರಬೇಕು. ನಾವು ಗುಲಾಮರಾಗೇನೇ ಬದುಕಬೇಕು. ಒಳಗೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಸಹಿತ ಗುರುವಿಗೆ ಗುಲಾಮರು, ತಂದೆ ತಾಯಿಗೆ ಮಕ್ಕಳು ಅನ್ನುವಂಥದ್ದು ಎಂದೂ ಮರಿಬಾರದು. ನಾವು ಬೇಕಾದ ಪದವಿ ಸಿಗಬಹುದು ನಮಗೆ, ಆದರೆ ತಂದೆ ತಾಯಿ ಗುರು ಇದು ಮಹತ್ವದ್ದು. ಈ ಪ್ರಕಾರ ಇದ್ದು ನಡ್ಕಂತ ಹೋಗಿ ಎರಡೆತ್ತಿನ ಮಠದಾಗಿದ್ದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಪಲ್ಲಕ್ಕಿಯಲ್ಲಿ ಅವ್ರನ್ನ ಕುಂದಿರಿಸಿ ಮಡಿ ಒದಿಸಿ ಹೂವಿನಾರ ಹಾಕಿ ಏನದ ಅಂತ ಕೇಳಿದ್ರೆ ಬಾಜಾ ಭಜಂತ್ರಿಯಿಂದ ಮಠದ ತನಕ ಮೆರವಣಿಗೆ ಮುಖಾಂತರ ಕರ್ಕೊಂಡು ಬಂದು ಸಿಂಹಾಸನದ ಮೇಲೆ ಅವ್ರನ್ನ ಕುಂದಿರಿಸಿ ಅಲ್ಲಿ ಸ್ವತಃ ಬೆಳ್ಳಿ ತಟ್ಟೆಯನ್ನು ಇಟ್ಟು ಪಾದ ಪೂಜೆ ಮಾಡಿ ಮೊಣಕಾಲಿನ ತನಕ ಬೆಳ್ಳಿ ಸೂರ್ತಿ ರೂಪಾಯಿಗಳನ್ನು ಸುರಿವಿ ಮಡಿ ಪಿತಾಂಬರ ಒದಿಸಿ ಆವಾಗ ಜಯ ಗಜದಂಡ ಶಿವಯೋಗಿ ದಯಾ ಪರಿಪೂರ್ಣ ಸುಖಭೋಗಿ ಅಂತ ಮಂಗಳಾರತಿ ಅವರೇ ಅಂದರು. ಇವತ್ತು ಆರೂಢ ಸ್ಥಿತಿಗೆ ಮುಟ್ಟಿದಂಥ ವ್ಯಕ್ತಿ, ಜಗತ್ತು ಸುಳ್ಳು ಅಂದಂಥ ವ್ಯಕ್ತಿ, ಏನು ಇಲ್ಲ ಬ್ರಹ್ಮ ಒಂದೇ ಸತ್ಯ, ಜಗತ್ತು ಸುಳ್ಳು ಅಂತ ನಿರ್ಣಯ ಕೊಟ್ಟಂಥ ಒಬ್ಬ ಮಹಾತ್ಮ ಗುರುಗಳು ಬಂದಾರ ಅಂದರೆ ಎಚ್ಚರಾಗ್ಯಾನ ಅಂದರೆ ನಾವು ಏನೂ ಇಲ್ಲ. ನಾವು ಏನು ಇಲ್ದವರು ಗುರುಗಳು ಬಂದಾರ, ಭಾಳ ಮಂದಿ ತಿಳ್ಕೊಂತಾರ ಏನೋ ಕೇಳಕ್ಕೆ ಬಂದಿರಬೇಕು ಅಂತ. ಫಸ್ಟ್ ತಿಳ್ಕೊಳ್ಳೋದು ಅದು, ಏನೋ ಕೇಳಕ್ಕೆ ಬಂದಿರಬೇಕು. ಏನು ಪಟ್ಟಿ ಕೇಳ್ತಾರೋ, ಏನು ಹೊಲ ಕೇಳ್ತಾರೋ, ಏನು ಮನೆ ಕೇಳ್ತಾರೋ, ಏನು ಬಂಗಾರ ಕೇಳ್ತಾರೋ, ಏನು ಬೆಳ್ಳಿ ಕೇಳ್ತಾರೋ, ಏನೋ ಒಂದು 10,000 ರೂಪಾಯಿ ಕೊಟ್ಬಿಡು ಅಂತಾರೋ. ಅದಕ್ಕೆ ಕೆಲವ್ರು ಅಂತಿರ್ತಾರೆ ಮನೆಗೆ ಇಲ್ಲ ಅಂತ ಹೇಳಿಬಿಡು ಹೋಗು ಅಂತ. ಹುಡುಗರನ್ನ ಹೊರಗೆ ನಿಂದ್ರಿಸಿರ್ತಾರ, ಇಲ್ಲ ಹೋಗ್ಬಿಡು ಅಂತ. ಯಾವಾಗ ಬರ್ತಾನ ಗುರ್ತಿಲ್ಲ, ಯಾವಾಗ ಬರ್ತಾನ ಗುರ್ತಿಲ್ಲ, ಹೋಗ್ಬಿಡ ಅಂತ. ಅದಕ್ಕೆ ನಮ್ಮ ಶಾರೀರಿಕ ತಪಸ್ಸು ಹೋಗಿ ಅದು ತಪಸ್ಸು ಹೋಗಿ ತಾಪ ಆಗಿಬಿಟ್ಟದು. ನಾವು ಏನೇ ಪೂಜೆ ಮಾಡಿದರೂ, ಏನೇ ತೆಂಗಿನಕಾಯಿ ಓಡಿದ್ರು, ಎಷ್ಟೇ ಮಾಡಿದರೂ ಗುರುವಿನಲ್ಲಿ ಅಪನಂಬಿಕೆ ಬಂತು ಅಂದರೆ ಅವನ ಜನ್ಮ ನಿರರ್ಥಕ. ಅದಕ್ಕೆ ಅಪನಂಬಿಕೆ ಬರಬಾರದು. ಅದಕ್ಕಿಲ್ಲಿ ಮಹಾತ್ಮರ ಸೇವೆ, ಶರಣರ ಸೇವೆ, ಅನುಭಾವಿಗಳ ಸೇವೆ. ಒಂದು ಸಲ ಶರೀಫರು ಗೋವಿಂದ ಭಟ್ರು ಇಬ್ಬರು ಹೋಗುವಂಥ ಸಂದರ್ಭದಲ್ಲಿ ಬೇಲಿ ಅಡ್ಡ ಬಂತು.
ಗೋವಿಂದ ಭಟ್ರು ಪಾದರಕ್ಷೆಗಳನ್ನು ಹಾಕ್ಕೊಂಡಿದ್ದರು. ಹಾಕ್ಕೊಂಡು ಏನದ ಅಂತ ಕೇಳಿದ್ರೆ ಬೇಲಿ ಮೇಲೆ ಕಾಲಿಟ್ಟು ದಾಟಿದರು. ದಾಟಿದ ಮೇಲೆ ಉಳಿದವರು ಎಲ್ಲ ಶಿಷ್ಯರಿದ್ದರು. ಎಲ್ಲರಿಗೆ ಹೇಳಿದರು, ನಿಮ್ಮ ಕಾಲಾಗ ಚಪ್ಪಲ್ ಇಲ್ಲ, ಅದಕ್ಕೆ ನಾನು ಪಾದರಕ್ಷೆ ಕೊಡ್ತೀನಿ, ನೀನು ಪಾದರಕ್ಷೆ ಮೇಲೆ ಕಾಲಿಟ್ಟು ಈ ಕಡೆ ದಾಟ್ರೆ ಅಂದ್ರೆ ನಮ್ಮಿಂದ ಆಗೋದಿಲ್ಲ ಅಂದರು. ಶರೀಫ್ ಇದ್ದ. ಶರೀಫಿಗೆ ಹೇಳಿದರು, ಶರೀಫ ನೀ ದಾಟಿ ಬಾ ಅಂತಂದರು. ಆವಾಗ ಶರೀಫ್ ಏನದ ಅಂದ್ರೆ ಅದ್ರ ಮೇಲೆ ಕಾಲಿಟ್ಟು ದಾಟಿದ. ಎಲ್ಲರೂ ಬೈಯಕ್ಕೆ ಚಾಲು ಮಾಡಿದರು. ಗುರುಗಳು ಪಾದರಕ್ಷೆ, ನೀನು ಕಾಲು ಹೆಂಗಿಟ್ಟೆ ಅಲ್ಲಿ ಅಂತ. ಆವಾಗ ಗೋವಿಂದ ಭಟ್ರು ಅಂತಾರ, ಅವನು ಕಟ್ಟಿಗೆ ಪಾದರಕ್ಷೆ ಮೇಲೆ ಕಾಲಿಟ್ಟನ, ನೀವೆಲ್ಲರೂ ನನ್ನ ಬಾಯಿ ಮೇಲೆ ಕಾಲಿಟ್ಟಿರಲ್ಲ ಅಂತಂದರು. ನನ್ನ ಬಾಯಿ ಮೇಲೆ ನಿಮ್ಮ ಒಳಿತಿಗೋಸ್ಕರವಾಗಿ ನಿಮಗೆ ಮುಳ್ಳು ಚುಚ್ಚಬಾರದು ಅನ್ನುವ ದೃಷ್ಟಿಯಿಂದ ನಾನು ಪಾದರಕ್ಷೆ ಮೇಲೆ ಕಾಲಿಟ್ಟು ದಾಟಿ ಬರ್ರಿ ಅಂತ ನಾನು ಹೇಳಿದರೆ, ಶರೀಫ ಅದರ ಮೇಲೆ ಇಟ್ಟು ದಾಟಿದ, ನೀವು ಶರೀಫನಿಗೆ ಬೈದು ನನ್ನ ಬಾಯಿ ಮೇಲೆ ನೀವು ಕಾಲಿಟ್ರಿ ಅಂತ. ಅದಕ್ಕೆ ಉಪದೇಶ ತಗೊಂಡವರು ಎಲ್ಲರೂ ಮಹಾತ್ಮರಾಗಂಗಿಲ್ಲ, ಮಠಗಳಿಗೆ ಬರೋರು ಎಲ್ಲರೂ ಭಕ್ತರಾಗಂಗಿಲ್ಲ. ಅಚಲವಾದ ನಿಷ್ಠೆ, ಅಚಲವಾದ ಶ್ರದ್ಧಾ, ಅಚಲವಾದ ಭಕ್ತಿ, ವಿಶ್ವಾಸ ಇದ್ದವನೇ ಅವನು ಭಕ್ತನಾಗಲಿಕ್ಕೆ ಸಾಧ್ಯತೆ. ಅದಕ್ಕೆ ಉಳಿದವರು ಭಕ್ತರ ಅಲ್ಲ, ಸುಮ್ಮನೆ ಅವರು ಭಕ್ತರಂಗ ಇರೋರು, ಭಕ್ತರಲ್ಲ. ಅಂಥವ್ರಿಗೆ ಏನದ ಅಂತಂದರೆ ಅಂಥವ್ರಿಗೆ ಅಂಥ ಮಾತನ್ನೇ ಹೇಳಿ ಕಳಿಸ್ಕೊಡೋದು. ಧೂಪಿಲ್ಲ ದೀಪಿಲ್ಲ ಬಂದೆ ನಿನ್ನ ಗುಡಿಗೆ, ವರ ಇಲ್ಲ ಶಾಪ ಇಲ್ಲ ಹೋಗು ನೀನು ಮನೆಗೆ ಅಂತ. ಏನಿಲ್ಲ, ಉದ್ದಕ್ಕೆ ಬರೋದು ಉದ್ದಕ್ಕೆ ಹೋಗೋದು, ಏನೊಂದಿಲ್ಲ. ಏನೊಂದಿಲ್ಲ ಅಂತಂದರೆ ನಿನ್ನ ಮೇಲಿನ ಪ್ರೀತಿ ನೀನು ಗುರುದೇವರ ಮೇಲೆ ಇಡು. ನೀನು ಗುರುವಿನ ಮಾತು ಕೇಳಿದ್ದಿ ಅಂದಮೇಲೆ, ಗುರುವಿನ ವಿಚಾರವನ್ನು ತಿಳ್ಕೊಂಡಿದ್ದಿ ಅಂತಂದ ಮೇಲೆ ನೀನು ಗುಲಾಮನಾಗಿ, ಸೇವಕನಾಗಿ, ಭಕ್ತನಾಗಿ ನೀನು ಮೆರೆಯುವಂಥವನಾಗು. ಶರೀಫ ಗೋವಿಂದ ಭಟ್ರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಂತಿಮ ಸಮಯದೊಳಗೆ ಗೋವಿಂದ ಭಟ್ರಿಗೆ ದಮ್ಮು ಜಾಸ್ತಿ ಆಯಿತು. ದಮ್ಮು ಜಾಸ್ತಿ ಆದಾಗ ಎಲ್ಲರೂ ಅಂದರು, ನಮ್ಮ ಗುರುಗಳಿಗೆ ವಯಸ್ಸಾಯಿತು, ದಮ್ಮು ಕೆಮ್ಮು ಚಾಲು ಆಯಿತು, ನಾವು ಇನ್ನು ಭಾಳ ಸಮೀಪಕ್ಕೆ ಹೋಗಬಾರ್ದು, ಯಾಕಂದ್ರೆ ಅವ್ರ ಶರೀರ ನಾರ್ತಿರ್ತದ, ಅವ್ರಿಗೆ ಏನದ ಅಂದ್ರೆ ಸ್ನಾನ ಮಾಡೋಕ್ಕಾಗುವಲ್ತು, ಇದು ಮಾಡೋಕ್ಕಾಗುವಲ್ತು ಅಂತ ಎಲ್ಲರೂ ದೂರ ಅಡ್ಡಾಡ್ತಿದ್ರು. ಕೇಳಿದರು ಒಂದು ದಿವಸ, ಎಲ್ಲರನ್ನು ಕರೆದರು, ಎಲ್ಲ ಭಕ್ತರು ಬರ್ರಿ ನನ್ನ ಹತ್ರ, ನಾನು ಹೋಗ್ತೀನಿ. ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವನೇ ಯೋಗಿ ಸಮರ್ಥ, ಅದಕ್ಕೆ ನನ್ನ ಶರೀರ ಹೋಗ್ತದ, ಎಲ್ಲರೂ ಬರ್ರಿ ಅಂತಂದರು. ಎಲ್ಲರೂ ಬಂದರು. ಶರೀಫನೂ ಅಲ್ಲಿ ನಿಂತಿದ್ದ. ಎಲ್ಲರೂ ಬಂದರು. ನೋಡ್ರಪ್ಪ, ನಿಮಗೆ ನಾನು ಒಂದು ಆಶೀರ್ವಾದ ಮಾಡ್ಬೇಕಂತ ಮಾಡೀನಿ, ನೀವು ತಗೊಳಕ್ಕೆ ರೆಡಿ ಇದ್ದೀರೇನೋ ಅಂತ. ಎಲ್ಲರೂ ಅಂದರು, ಏನಾರ ಗಂಟು ಇಟ್ಟಿರಬೇಕು, ನಮಗೆಲ್ಲರಿಗೆ ಎಷ್ಟೆಷ್ಟು ಕೊಡ್ತಿರ್ಬೋದು. ಹ್ಞೂ ಅಂದರು. ಏನು ಕೊಡ್ತಾರ ಅಂತ ತಿಳ್ಕೊಂಡಿರಿ ಅಂದ. ಏನಿಲ್ಲ, ನಂದು ದಮ್ಮು ಜಾಸ್ತಿ ಆಗ್ಯದ, ಕಫ ಬರಕತ್ಯದ, ಇದನ್ನು ಯಾರ್ಯಾರು ತೊಗೊತೀರಿ ಅಂದ. ಎಲ್ಲರೂ ಮೂಗು ಮುಚ್ಕೊಂಡು ಬುದ್ಧಿಲ್ಲೇನಿಲ್ಲ ಅಂತ ತಿಳಿದು ಎಲ್ಲರೂ ಎದ್ದು ಹೋದರು. ಶರೀಫ್ ಅಲ್ಲೇ ನಿಂತಿದ್ದ. ಶರೀಫ ಅಂತಂದರು. ಯಾಕ್ರಪ್ಪ? ಇದನ್ನು ಒಂದು ವಸ್ತು ಕೊಡ್ತೀನಿ, ಯಾರು ತುಳಿಲಾರದ ಜಾಗಕ್ಕೆ ಒಯ್ದು ಹಾಕಿ ಬಾ ಅಂತಂದರು. ಆಯ್ತ್ರಪ್ಪ ಅಂತ ಕೈ ಒಡ್ಡಿದ. ಕಫ ಉಗುಳಿದರು. ಶರೀಫ, ಇದು ಯಾರು ತುಳಿಬಾರದು, ಯಾರು ನೋಡಬಾರದು, ಇದು ಅಂಥ ಜಾಗಕ್ಕೆ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದರು. ಹಾಕಿದ ಮೇಲೆ ಏನದ ಅಂತ ಕೇಳಿದರೆ ನೀನು ಬಂದು ಭೇಟಿ ಆಗು ಅಂತಂದರು. ಶರೀಫ ಹೊರಗೆ ಹೋಗಿ ನಿಂತು ನೋಡಿದ, ಎಲ್ಲಿ ಹಾಕಿದರೂ ಯಾರಾದರೂ ತುಳಿತ್ಯಾರ. ಗುರುಗಳು ಇದು ನನಗೇ ಕೊಟ್ಟಾರ ಅಂತ.
ಇದನ್ನು ತುಳಿಯುವಂಥ ಜಾಗಕ್ಕೆ ಹಾಕಬೇಡ ಅಂತಂದಾರ, ಯಾರೂ ನೋಡಬಾರದು ಅಂತಂದಾರ. ಅದಕ್ಕೆ ಇದು ನನಗೇ ಕೊಟ್ಟಾರ ಅಂತ ಗೋಡೆ ಮರಿಗೆ ನಿಂತು ಅದನ್ನು ಸ್ವೀಕಾರ ಮಾಡಿದ. ಒಳ್ಳೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದ. ಶರೀಫ ಎಲ್ಲಿ ಹಾಕಿದೆ ಅಂತ. ಎಲ್ಲಿ ಹಾಕಿದೆ ಅಂದರೆ, ಯಪ್ಪ ನೀ ಹೇಳ್ದಂಗೆ ಯಾರೂ ನೋಡಂಗಿಲ್ಲ, ಯಾರೂ ತುಳಿಯಂಗಿಲ್ಲ, ಯಾರೂ ಮುಟ್ಟಂಗಿಲ್ಲ ಅಂಥ ಜಾಗಕ್ಕೆ ಹಾಕೀನಿ ಅಂತಂದರು. ಅಂದಮೇಲೆ ಗೋವಿಂದ ಭಟ್ರು ಅಂತಾರ, ನೀನು ಬಾಯಿಲಿಂದ ಏನು ನುಡಿತಿದ್ದಿ ಅದು ಪದ ಆಗಿ ಹೊರಗೆ ಹೊಮ್ಮಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ. ನೀನೇನು ನುಡಿತಿದ್ದಿ. ಅದಕ್ಕೆ ಶರೀಫರು ಎಷ್ಟು ಪದಗಳನ್ನು ಬರೆದರು. ಹೊರಗೆ ಹೊಂಟ್ರು ಅಂದರೆ ಒಂದು ಪದ ಅನ್ಕಂತ ಹೋಗೋರು, ಮತ್ತೊಂದು ಪದ ಅನ್ಕಂತ ಬರೋರು. ಇವತ್ತು ವಿಶ್ವವಿಖ್ಯಾತವಾಗಿ ಆತನ ಪದಗಳು ತಾತ್ವಿಕ ವಿಚಾರಕ್ಕನುಗುಣವಾಗಿ ಯಾಕೆ ಆ ತಾಕತ್ತು ಬಂತು ಅಂದರೆ, ಗುರು ಏನೇ ಮಾಡಿದ್ರೂ ಸಹಿತ ನನ್ನ ಉಪಕಾರಕ್ಕನೇ ಮಾಡಿದ್ದಾನೆ ಅನ್ನುವ ಭಾವ ಶಿಷ್ಯನ ಹತ್ರ ಭಕ್ತನ ಹತ್ರ ಬಂದಾಗ ಅವನು ಶಾರೀರಿಕ ತಪಸ್ಸು ಸಫಲವಾಗುತ್ತದೆ ಅಂತಕ್ಕಂಥ ಒಂದು ನಿರ್ಣಯ. ಆ ಕಾರಣದಿಂದ ಗುರುವಿನ ಆಜ್ಞೆಯನ್ನು ಮೀರಲಾರದಂತೆ ಸದಾವಕಾಲ ಅವರ ಅಮೃತ ಸಮಾನವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಸ್ವೀಕಾರ ಮಾಡಿ ಅದನ್ನು ಅನುಕರಣೆ ಮಾಡಿ ದಿನನಿತ್ಯ ಏನದ ಅಂತ ಕೇಳಿದರೆ ನಮ್ಮ ಸಾಂಸಾರಿಕ ಜೀವನದೊಳಗೆ ಈ ಮಾತುಗಳನ್ನು ನೆನೆಸ್ಕೊಂತ ಇರಬೇಕು. ಸಂಸಾರ ಭಾರ ಆಗಂಗಿಲ್ಲ, ಹಗರ ಆಗ್ತದೆ. ಯಾಕಂದರೆ ಶರೀರದ ತಪಸ್ಸು ಇವನು ಮಾಡಿರ್ತಾನ ಅಂತ. ಅದಕ್ಕೆ ಅಂಥ ತಪಸ್ಸನ್ನು ಮಾಡುವ ಶಕ್ತಿ ಗುರುದೇವರು ಎಲ್ಲರಿಗೂ ಕೊಡಲಿ ಅಂತ ಹೇಳಿ, ನಾಳಿನ ದಿವಸ ವಾಣಿ ತಪಸ್ಸಿನ ಬಗ್ಗೆ ನಿಮ್ಮೆಲ್ಲರಿಗೆ ಪ್ರತಿಪಾದನೆ. ಈಗ ಶರೀರದ ತಪಸ್ಸು ಇಲ್ಲಿಗೆ ಮುಗೀತು. ಇನ್ನು ವಾಣಿ ತಪಸ್ಸಿನ ಬಗ್ಗೆ ನಾಳಿನ ದಿವಸ ಆ ವಿಷಯ ಪ್ರತಿಪಾದನೆ ಮಾಡ್ತದೆ ಅಂತ ಹೇಳಿ